ॐ नमो ब्रह्मादिभ्यो ब्रह्मविद्या संप्रदायकर्तृभ्यो वंशऋषिभ्यो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि। नारायणं पद्मभवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तामलकं च शिष्यं तं त्रोटकं वार्तिककारमन्यान् अस्मद्गुरून् सन्ततमानतोऽस्मि। श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करम्। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यः सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोभिनेदुः तं सर्वभूतहृदयं मुनिमानतोऽस्मि तं सर्वभूतहृदयं मुनिमानतोऽस्मि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नुमः श्रीकृष्णाय वयं नुमः। श्रीकृष्ण शरणं मम श्रीकृष्ण ಹೇಳಿ श्रीकृष्ण शरणं मम श्रीकृष्ण शरणं मम श्रीकृष्ण शरणं मम श्रीकृष्ण शरणं मम श्रीकृष्ण शरणं मम। ॐ नमो भगवते वासुदेवाय
ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ರಾಮಚಂದ್ರಾಯ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಕೇಶವ ಹರಿ ಕೇಶವ ಹರಿ ಕೇಶವ ಹರಿ ಕೇಶವ. ಕೇಶವ ಹರಿ ಕೇಶವ ಹರಿ ಕೇಶವ ಹರಿ ಕೇಶವ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಮೋ ನಾರಾಯಣ. ಓಂ ನಮೋ ನಾರಾಯಣ. ಮಾಧವ ಹರಿ ಮಾಧವ ಹರಿ ಮಾಧವ ಹರಿ ಮಾಧವ. ಮಾಧವ ಹರಿ ಮಾಧವ ಹರಿ ಮಾಧವ ಹರಿ ಮಾಧವ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ. ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ ಹರಿ ಗೋವಿಂದ. ವಿಠಲ ಹರಿ ವಿಠಲ ಹರಿ ವಿಠಲ ಹರಿ ವಿಠಲ. ವಿಠಲ ಹರಿ ವಿಠಲ ಹರಿ ವಿಠಲ ಹರಿ ವಿಠಲ. ಓಂ ನಮೋ ನಾರಾಯಣ. 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 ಸರ್ವತ್ರ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋ. ಸದ್ಗುರುನಾಥ್ ಮಹಾರಾಜ್ ಕೀ. ಶ್ರೀಮದ್ ಭಾಗವತದ ಕಥೆಯನ್ನು ನಾವು ಕೇಳಲಿಕ್ಕಿದ್ದೇವೆ. ಕಥೆ ಕೇಳುವುದು ತುಂಬ ಸುಖದಾಯಕವಾದದ್ದು. ವೇದಾಂತ ಸ್ವಲ್ಪ ಕಷ್ಟ. ಅದಕ್ಕೆ ಅಚ್ಯುತದಾಸರದ್ದು ಬಹಳ ಚೆನ್ನಾಗಿ ಹೇಳ್ತಾರೆ. ವೇದಾಂತ 3/4 ಗಂಟೆ ಅಷ್ಟೇ ಹೇಳಬೇಕಂತ. ಹರಿಕತೆ 3 ತಾಸು ಮಾಡಿದ್ರು ನಡೀತದೆ. ಬಯಲಾಟ ಬೆಳಗಾಗೋವರೆಗೂ ಆಗ್ತದೆ ಅಂತ ಹೇಳ್ತಿದ್ರು. ಅಂದರೆ ವೇದಾಂತ ಸ್ವಲ್ಪ ಕ್ಲಿಷ್ಟ. ಜಹಲ್ಲಕ್ಷಣ ಅಜಹಲ್ಲಕ್ಷಣ ಎಲ್ಲ ಬಂದಾಗ ಲಕ್ಷಣಾವೃತ್ತಿ ಮುಂತಾದಂತಹ ಶಬ್ದಗಳು ಬಂದಾಗ ಯೋಚನೆ ಮಾಡಬೇಕಾದ ಪ್ರಸಂಗ ಬರ್ತದೆ. ಬುದ್ಧಿಗೆ ಕೆಲಸ ಕೊಡುವುದು ಕಷ್ಟ. ಆದರೆ ಕಥೆ ಕೇಳೋದು ತುಂಬ ಇಷ್ಟ. ಶ್ರೀಮದ್ ಭಾಗವತ ತುಂಬ ಸುಂದರವಾದಂತಹ ಕೃಷ್ಣನ ಕಥೆ, ಭಗವಂತನ ಕಥೆಯನ್ನು ಒಳಗೊಂಡಂತಹ ಗ್ರಂಥ. ಹಾಗಂತ ತಪ್ಪು ಕಲ್ಪನೆ ಮಾಡಬೇಡಿ. ಕಥೆ ಇದೆ, ಚಿಂತನೆ ಇಲ್ಲ ಇದರಲ್ಲಿ ಎಂಬ ತಪ್ಪು ತಿಳುವಳಿಕೆ ಬೇಡ. ಜ್ಞಾನದ ಸಾಗರವೂ ಆಗಿದೆ. ಅತ್ಯಂತ ಸರಳವಾದಂತಹ ಶೈಲಿಯಲ್ಲಿ ವೇದಾಂತ ವಿಚಾರವನ್ನು ತಿಳಿಸಿಕೊಡ್ತಕ್ಕಂಥದ್ದೇ ಈ ಪುರಾಣ ಶಾಸ್ತ್ರಗಳ ಒಂದು ವೈಶಿಷ್ಟ್ಯತೆ. ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ 3 ಬಗೆಯ ಗ್ರಂಥಗಳನ್ನು ಹೇಳ್ತಾರೆ. ಒಂದು ಪ್ರಭು ಸಂಹಿತ, 2ನೇದು ಮಿತ್ರ ಸಂಹಿತ, 3ನೇದು ಕಾಂತಾ ಸಂಹಿತ ಅಂತ. ಸಂಹಿತ, ಪ್ರಭು ಸಂಹಿತ ಅಂತ ಹೇಳಿದರೆ ರಾಜನ ಹಾಗೆ ಆಜ್ಞೆ ಮಾಡತಕ್ಕಂಥ ಗ್ರಂಥಗಳು. ವೇದ ಪ್ರಭು ಸಂಹಿತೆ. ಸತ್ಯಂ ವದ ಧರ್ಮಂಚರ ಆಜ್ಞೆ ಅದು. ಸತ್ಯವನ್ನು ಪಾಲನೆ ಮಾಡ್ತೀರಾ ಅಂತ ರಿಕ್ವೆಸ್ಟ್ ಇಲ್ಲ, ಅಲ್ಲಿ ಮಾಡಬೇಕು. ಮಾತೃದೇವೋ ಭವ ಪಿತೃದೇವೋ ಭವ ಆಜ್ಞೆಯನ್ನು ಮಾಡುತ್ತೆ ವೇದ. ಆದರೆ ಕೆಲವು ಗ್ರಂಥಗಳು ಮಿತ್ರ ಸಂಹಿತ, ಅಂದರೆ ಸ್ನೇಹಿತನ ಹಾಗೆ. ಒಬ್ಬ ಮಿತ್ರ ಇನ್ನೊಬ್ಬ ಮಿತ್ರನಿಗೆ ಹೇಳುವಾಗ
ವಿತ್ ಲಾಟ್ ಆಫ್ ಲಾಜಿಕ್ ಆ್ಯಂಡ್ ರೀಸನಿಂಗ್ಸ್. ಏನು ಹೇಳ್ತಾರೆ? ಸಕಾರಣವಾದಂತಹ ಚಿಂತನೆಯನ್ನು ಅವನಿಗೆ ಕೊಟ್ಟು ಅವನನ್ನು ಮಾಡುವ ಹಾಗೆ ಮಾಡ್ತಾನೆ. ನೋಡಪ್ಪ, ಹೀಗೆ ಮಾಡದಿದ್ರೆ ಹೀಗೆ ಆಗ್ತದೆ, ಹೀಗಾದರೆ ಈ ನಷ್ಟ ಆಗ್ತದೆ ಎನ್ನುವಂತಹ ಒಂದು ಕಾರ್ಯಕಾರಣ ಸಂಬಂಧವನ್ನು ಹೇಳಿ ಮಿತ್ರನಿಗೆ ಬೋಧನೆಯನ್ನು ಉಂಟು ಮಾಡುವ ಹಾಗೆ ಕೆಲವು ಗ್ರಂಥಗಳು. ನಮ್ಮ ಧರ್ಮಶಾಸ್ತ್ರಗಳೆಲ್ಲವೂ ಕೂಡ ಆ ಪಾಲಿಗೆ ಸೇರಿಕೊಳ್ತವೆ. ಪುರಾಣವೂ ಕೂಡ. ಇನ್ನು ಕಾಂತಾ ಸಂಹಿತ ಅಂತ ಹೇಳಿದರೆ ಹೆಂಡತಿ ಗಂಡನಿಗೆ ತಿಳಿಸುವ ರೀತಿಯಲ್ಲಿ ತಿಳಿಸುವ ಗ್ರಂಥಗಳು. ಹೆಂಡತಿ ಗಂಡನಿಗೆ ತಿಳಿಸುವ ರೀತಿಯಲ್ಲಿ ಅಂದರೆ ಪ್ರಭು ಸಂಹಿತ ಅಲ್ಲ ಅಂತ ಕೇಳಬೇಡಿ ನೀವು. ಅಲ್ಲ, ಹಾಗಲ್ಲ, ಹಾಗೆ ತಿಳಿಸಬಾರದಂತೆ. ಹೆಂಡತಿ ಗಂಡನಿಗೆ ಪ್ರಭು ಸಂಹಿತೆಯಲ್ಲಿ ತಿಳಿಸಬಾರದು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಕಲ್ಪನೆ ಮಾಡಿ ಕಾಂತಾ ಸಂಹಿತ ಅಲ್ಲ. ಅದು ಸೀತಾದೇವಿ ರಾಮನಿಗೆ ಹೇಳಿದ ಹಾಗೆ. ರಾಮನಿಗೆ ಸೀತಾದೇವಿ ಕಾಡಿನಲ್ಲಿರುವಾಗ ಆಯುಧಗಳನ್ನು ಹಿಡಿಬೇಡಿ ಅಂತ ಹೇಳೋದಕ್ಕೆ ಒಂದು ಕಥೆ ಹೇಳ್ತಾಳೆ. ಕೊನೆಗೊಂದು ಮಾತು ಹೇಳ್ತಾರೆ, ನಿಮಗೆ ಬೋಧಿಸುವುದಕ್ಕೆ ಹೇಳ್ತಾ ಇಲ್ಲ, ನಿಮಗೆ ನೆನಪಿಸ್ತಾ ಇದ್ದೇನೆ, ನಿಮಗೆ ಗೊತ್ತಿರೋ ವಿಷಯ ನೆನಪಿಸ್ತಾ ಇದ್ದೇನೆ ಅಂತ ಹೇಳ್ತಾಳೆ ಅವಳು. ಅಂದರೆ ಹೇಳುವಾಗ ಅದು ಅನುನಯ, ಅದು ಆ ಭಾವನೆಯನ್ನು ಇಟ್ಟು ಅವರಿಗೆ ಬೇಸರ ತರದ ಹಾಗೆ ಮಾತಾಡತಕ್ಕಂಥ ಒಂದು ಶೈಲಿ ಏನಿದೆ ಕಾಂತಾ ಸಂಹಿತ. ಕಾವ್ಯಗಳಲ್ಲೆಲ್ಲ ಹೇಳಿರುವ ರೀತಿ ಹಾಗೆ. ಕಾಳಿದಾಸ, ಬಹುಭೂತಿ ಮುಂತಾದಂತಹ ಕಾವ್ಯಗಳು ವಿಷಯವನ್ನು ಪ್ರಸ್ತುತಪಡಿಸ್ತಕ್ಕಂತಹ ರೀತಿ ಅಷ್ಟು ಮಧುರವಾಗಿರತಕ್ಕಂಥದ್ದು. ಇನ್ನು ಪುರಾಣಗಳಲ್ಲಿಯೂ ಕೂಡ ಅದೇ ರೀತಿ ಮಿತ್ರ ಸಂಹಿತೆ, ಕಾಂತಾ ಸಂಹಿತೆ ಸೇರಿಕೊಂಡಿರತಕ್ಕಂಥ ಗ್ರಂಥವಾಗಿದೆ. ಆದ್ದರಿಂದ ನಮಗೆ ವೇದಾಂತ ವಿಚಾರವನ್ನೇ, ವೇದ ವಿಚಾರವನ್ನೇ ತಿಳಿಸಿಕೊಡ್ತಾ ಇದ್ದರೂ ಕೂಡ ಕಠಿಣ ಅಂತ ಅನಿಸೋದಿಲ್ಲ. ಭಗವಾನ್ ವೇದವ್ಯಾಸರು ವೇದಗಳನ್ನು ಸಂಪಾದಿಸಿದ ಮೇಲೆ, ವೇದಗಳನ್ನು ರಚಿಸಿದ ಮೇಲೆ ಅಲ್ಲ. ಇದು ನೆನಪಿಟ್ಕೊಳ್ಬೇಕು. ನಾನು ಯಾಕೆ ಹಾಗೆ ಹೇಳ್ತಿದ್ದೇನೆ? ವೇದಗಳನ್ನು ರಚಿಸಿದವರು ವೇದವ್ಯಾಸರು ಅಂತ ಶಾಲೆಯ ಪುಸ್ತಕಗಳಲ್ಲಿ ಓದ್ತೇವೆ. ಅದ್ವೈತ ಸಿದ್ಧಾಂತ ಸ್ಥಾಪನೆ ಮಾಡಿದವರು ಶಂಕರಾಚಾರ್ಯರು ಅಂತ ಓದ್ತೇವೆ. ಇದೆಲ್ಲ ತಪ್ಪು. ವೇದದ ರಚನೆಯೇ ಆಗಲಿಲ್ಲ. ಅದು ಜಗತ್ತಿನಲ್ಲಿ ರಚನೆ ಆಗದೇ ಇರತಕ್ಕಂತಹ ಒಂದು ಗ್ರಂಥ ಇದ್ದರೆ ಶಾಶ್ವತವಾದ ಸತ್ಯ ವೇದಗಳು. ಅದು ನಿತ್ಯವಾಗಿರತಕ್ಕಂಥ ಸತ್ಯ. ಪ್ರಕೃತಿ ಎಲ್ಲವೂ ನಷ್ಟವಾಗಿ, ಈ ಸೃಷ್ಟಿಯೆಲ್ಲವೂ ಕಳೆದು ಹೋದ ಮೇಲೂ ಕೂಡ ವೇದಗಳು ಇರುತ್ತವೆ. ಯಸ್ಯ ನಿಶ್ವಸಿತೋ ವೇದಾಹ. ಸೃಷ್ಟಿ ಆದಾಗ ಭಗವಂತನ ಉಸಿರು ಹೇಗೆ ನಿರರ್ಗಳವಾಗಿ ಬರ್ತದೋ ಹಾಗೆಯೇ ಚತುರ್ಮುಖನಾದ ಬ್ರಹ್ಮನ ಅಂತಃಕರಣದಲ್ಲಿ ವೇದಗಳು ಸ್ಫುರಣೆಗೊಳ್ಳುತ್ತವೆ. ವೇದಗಳು ನಿತ್ಯವಾದಂಥವು. ಅವುಗಳನ್ನು ರಚನೆ ಮಾಡಲಿಲ್ಲ. ವೇದವ್ಯಾಸರು ಏನು ಮಾಡ್ತಾರೆ? ಸಂಪಾದನೆ ಮಾಡ್ತಾರೆ. ಸಂಪಾದನೆ ಮಾಡೋದು ಕಂಪೈಲೇಷನ್. ಅದಕ್ಕೆ ವ್ಯಾಸ ಅಂತ ಶಬ್ದ ಬಂದಿದೆ ಅವರಿಗೆ. ಕಂಪೈಲ್ ಮಾಡಿದ್ರು ಅಂತ. ಬೇರೆ ಬೇರೆ ಶಾಖೆಗಳಲ್ಲಿ ಶಾಖೋಪಶಾಖೆಯಾಗಿ ವಿಸ್ತಾರವಾಗಿರತಕ್ಕಂಥ ಮಂತ್ರಭಾಗಗಳನ್ನು ಋಕ್, ಯಜು, ಸಾಮ, ಅಥರ್ವ ಅಂತ ಅದನ್ನು ಸೇರಿಸಿ ವ್ಯವಸ್ಥಿತವಾಗಿ ಮಾಡಿ ಪೈಲ, ವೈಶಂಪಾಯನ, ಜೈಮಿನಿ, ಸುಮಂತು ಅಂತಕ್ಕಂಥ 4 ಜನ ಶಿಷ್ಯರಿಗೆ ಅದನ್ನು ಪ್ರಚಾರ ಮಾಡಲಿಕ್ಕೆ ಕೊಟ್ಟರು. ಆ ವೇದಗಳಲ್ಲಿ ಹೇಳಿರತಕ್ಕಂತಹ ವಿಷಯಗಳು ಮತ್ತು ಭಾಷೆ ಎರಡೂ ಕೂಡ ಸ್ವಲ್ಪ ಕಠಿಣವಾಗಿ ಇರ್ತದೆ. ಕಠಿಣ ಅಲ್ಲ ಅದು. ಅಂದಿನ ಋಷಿಗಳಿಗೆ, ತಪಸ್ವಿಗಳಿಗೆ, ಮಹಾನುಭಾವರಿಗೆ ಅತ್ಯಂತ ಸರಳವಾದ ವಿಷಯವೇ. ಆದರೆ ಬರಬರ್ತಾ ಕಾಲಘಟ್ಟದಲ್ಲಿ ಏನಾಗ್ತದೆ? ಮನುಷ್ಯನ ಬುದ್ಧಿಶಕ್ತಿ ಕ್ಷೀಣವಾಗಲಿಕ್ಕೆ ಶುರುವಾಗ್ತದೆ. ವೇದದಲ್ಲಿ ಹೇಳಿರತಕ್ಕಂತಹ ವಿಚಾರಗಳು, ವೇದಾಂತ ವಿಚಾರಗಳು ಅರ್ಥವಾಗಲಿಕ್ಕೆ ಸ್ವಲ್ಪ ಕಷ್ಟವಾಗ್ತದೆ. ಅದು ಕಾಲದ ಮಹಿಮೆ, ಕಲಿಯುಗದ ಪ್ರಭಾವ. ಆಯಾ ಕಾಲಘಟ್ಟಕ್ಕೆ ಅನುಕೂಲವಾಗಿರತಕ್ಕಂಥ ಗ್ರಂಥಗಳು ಮಹಾನುಭಾವರಿಂದ ರಚಿತವಾಗ್ತಾ ಬರುತ್ತೆ. ಹಾಗೆ ಈ ಪುರಾಣ ಅನ್ನುವಂಥದ್ದು ವೇದವ್ಯಾಸರಿಂದ, ಭಗವಾನ್ ವೇದವ್ಯಾಸರಿಂದ ರಚಿತವಾಗಿರತಕ್ಕಂಥವು. ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಮೃತಿಗಳು ಆಯಾ ಕಾಲಘಟ್ಟದಲ್ಲಿ ರಚನೆ ಆದವು. ಆದರೆ ಒಂದು ಮಾತು ನೆನಪಿರಬೇಕು, ಈ ಎಲ್ಲ ಸ್ಮೃತಿಗಳಾಗಲಿ, ಇತಿಹಾಸವಾಗಲಿ, ಪುರಾಣಗಳಾಗಿ ಎಲ್ಲವೂ ಕೂಡ ವೇದವನ್ನು ಆಶ್ರಯಿಸಿಯೇ ರಚನೆಯಾಗಬೇಕು. ವೇದಕ್ಕೆ ವಿರುದ್ಧವಾದಂತಹ ಯಾವ ಚಿಂತನೆಯೂ ಆ ಗ್ರಂಥಗಳಲ್ಲಿ ಇರಕೂಡುದು. ಅದಕ್ಕೆ ಸ್ಮೃತಿ ಅಂತ ಹೇಳ್ತಾರೆ. ಇತಿಹಾಸ ಮತ್ತು ಪುರಾಣಗಳಿಗೆ ಏನು ಹೇಳ್ತೀನಿ ನನ್ನ ಹೆಸರು? ಸ್ಮೃತಿ. ಶ್ರುತಿಯನ್ನು ಅನುಸರಿಸಿ ರಚನೆಯಾದದ್ರಿಂದ ಅದಕ್ಕೆ ಸ್ಮೃತಿ. ಶ್ರುತಿಯ ಮತಿತಾರ್ಥವನ್ನು ವ್ಯವಸ್ಥಿತವಾದ ಶೈಲಿಯಲ್ಲಿ ಕೊಟ್ಟಾಗ
ಅದಕ್ಕೆ ಸ್ಮೃತಿ ಅಂತ ಹೇಳ್ತಾರೆ. ಆದ್ದರಿಂದ ಪುರಾಣದಲ್ಲಿ ಇನ್ಯಾವುದೋ ಕಥೆ ಇದೆ, ರಾಮಾಯಣ ಮಹಾಭಾರತದಲ್ಲಿ ಇನ್ಯಾರದ್ದೋ ಕಥೆ ಇದೆ, ತಪ್ಪು ತಿಳ್ಕೊಳ್ಬೇಡಿ. ವೇದದಲ್ಲಿ ಹೇಳಿರತಕ್ಕಂತಹ ಸಂಗತಿಗಳನ್ನೇ ಅತ್ಯಂತ ಸರಳವಾದ ಶೈಲಿಯಲ್ಲಿ, ವ್ಯವಸ್ಥಿತವಾದ ರೂಪದಲ್ಲಿ ಪುರಾಣ ಮತ್ತು ಇತಿಹಾಸಗಳು ನಮಗೆ ನೀಡಿವೆ. ಅಲ್ಲಿ ಹೊಸ ವಿಚಾರಗಳು ಯಾವುದೂ ಇಲ್ಲ. ಶೈಲಿ ಹೊಸದಿರಬಹುದು, ಸಂಗತಿ ಹಳೆಯದೇ. ಅದಕ್ಕೆ ಪುರಾಣ ಅಂತ ಹೆಸರು. ಪುರಾ ಅಪಿ ನವಂ ಇತಿ ಪುರಾಣಂ. ಅತ್ಯಂತ ಹಳೆಯ ವಿಷಯವಾದರೂ ನವೀನ ಶೈಲಿಯಲ್ಲಿ ಪ್ರಸ್ತುತಪಡಿಸಿದ್ರಿಂದ ಅದಕ್ಕೆ ಪುರಾಣ ಅಂತಕ್ಕಂಥ ಹೆಸರು ಬಂತು. ಆದ್ದರಿಂದ ಪುರಾಣದಲ್ಲಿ ಏನಿದೆ? ವೇದದಲ್ಲಿ ಹೇಳಿರತಕ್ಕಂತಹ ಧರ್ಮದ ವಿಷಯಗಳು, ಭಕ್ತಿಯ ವಿಷಯಗಳು, ಜ್ಞಾನದ ವಿಷಯಗಳಿವೆ. ಆದರೆ ಪ್ರಸ್ತುತಪಡಿಸಿದ ರೀತಿ ಬೇರೆ. ಅದು ಯಾಕೆ ಬೇಕಾಯಿತು ಅಂದರೆ, ಸಮಾಜದಲ್ಲಿ ಎಲ್ಲ ರೀತಿಯ ಎಲ್ಲ ವರ್ಗದ ಜನರಿಗೆ ಈ ಜ್ಞಾನ ತಲುಪಬೇಕು ಎಂಬುದು ಋಷಿಗಳ ಆಶಯ. ಹಿಂದೂ ಸನಾತನ ಧರ್ಮದ ಮೇಲೆ ಕೆಲವರು ಆರೋಪ ಮಾಡಲಿಕ್ಕಿದೆ, ಇದು ಕೆಲವು ಪಂಗಡದವರ ಸ್ವತ್ತಾಗಿ ಮಾಡಿಕೊಂಡಿದ್ದಾರೆ ಅಂತ. ಹಾಗಿಲ್ಲ. ಈ ಪುರಾಣ ಸಾಹಿತ್ಯಗಳನ್ನು ರಚಿಸಿರುವುದು ವೇದಾರ್ಥವು ಸಾಮಾನ್ಯ ಜನರವರೆಗೆ ಹೋಗಿ ತಲುಪಬೇಕು ಅಂತ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅಂತ ಹೇಳ್ತಾರೆ. ವೇದಾರ್ಥವನ್ನು ತಿಳಿಯುವುದಕ್ಕೆ ಇತಿಹಾಸ ಪುರಾಣಗಳನ್ನು ಆಶ್ರಯಿಸಬೇಕು. ಇತಿಹಾಸ ಪುರಾಣವನ್ನು ತಿಳಿಯದೆ ವೇದದ ವ್ಯಾಖ್ಯಾನ ಮಾಡಬಾರದು ಅಂತ ಹೇಳ್ತಾರೆ. ಅಂದ್ರೇನು? ವೇದದ ನಿಜವಾದ ಅರ್ಥ ತಿಳಿಯಬೇಕಾದ್ರೆ ಇತಿಹಾಸ ಪುರಾಣಗಳ ಸಹಾಯ ತೆಗೆದುಕೊಳ್ಳಬೇಕು. ಇತಿಹಾಸ ಅಂದರೆ ಯಾವುದು? ರಾಮಾಯಣ ಮಹಾಭಾರತ ಇತಿಹಾಸ. ಇತಿಹ ಆಸ, ಹಿಂದೆ ಹೀಗಿತ್ತು ಅಂತ ಹೇಳಿದ್ದು. ಪುರಾಣ ಅಂದರೆ ಯಾವುದು? 18 ಪುರಾಣಗಳನ್ನು ರಚಿಸಿದ್ದಾರೆ ವೇದವ್ಯಾಸರು. 18 ಪುರಾಣಗಳ ಹೆಸರು ನೆನಪಿಟ್ಟುಕೊಳ್ಳಿಕ್ಕೆ ಒಂದು ಶ್ಲೋಕ ಮಾಡಿದ್ದಾರೆ. ಮದ್ವಯಂ ಭದ್ವಯಂಚೈವ ಭ್ರತ್ರಯಂವ ಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ. ಈ ಶ್ಲೋಕ ನೆನಪಿಟ್ಟುಕೊಂಡ್ರೆ 18 ಪುರಾಣದ ಹೆಸರು ಬಂದುಬಿಡುತ್ತೆ. ನೋಡಿ ಎಷ್ಟು ಬುದ್ಧಿವಂತರು ನಮ್ಮ ಹಿರಿಯರು. ಸೂತ್ರ ರೂಪದಲ್ಲಿ ಎಲ್ಲವನ್ನ ಸಂಗ್ರಹಿಸಿ, ಬ್ರಹ್ಮಸೂತ್ರ, ಏನು ಶುಲ್ಭಸೂತ್ರ, ಧರ್ಮಸೂತ್ರ, ಈ ಸೂತ್ರ ರೂಪದಲ್ಲಿ ನೆನಪಿಟ್ಕೊಳ್ತಾ ಇದ್ರು ಅವರು. ಅಂದರೆ ಹಿಂದಿನವರ ವಿದ್ಯೆ ಪುಸ್ತಕಸ್ಥ ವಿದ್ಯೆ ಅಲ್ಲ, ಮಸ್ತಕಸ್ಥ ವಿದ್ಯೆಯಾಗಬೇಕು ಅಂತ ನೆನಪಿಟ್ಟುಕೊಳ್ಳೋ ಪದ್ಧತಿ. ವ್ಯಾಕರಣ ನೆನಪಿಟ್ಟುಕೊಳ್ತಿದ್ರು. ಅಮರಕೋಶ ಅಂದ್ರೇನು? ಡಿಕ್ಷನರಿ ನೆನಪಿಟ್ಟುಕೊಳ್ತಾ ಇದ್ರು. ವೇದ ನೆನಪಿಟ್ಟುಕೊಳ್ತಾ ಇದ್ರು. ಇವತ್ತು ಒಂದು ಸೆಮೆಸ್ಟರ್ ಮುಗಿತಾ ಇದ್ದ ಹಾಗೆ ಮುಗಿದೋಯ್ತು, ಮುಂದಿನ ಸೆಮೆಸ್ಟರಿಗೆ ಹಿಂದಿನ ನೆನಪಿರೋದಿಲ್ಲ. ಅದಕ್ಕೆ ಹಿಂದಿನ ಶೈಲಿ, ಹಿಂದಿನ ಪದ್ಧತಿ ತುಂಬ ಶ್ರೇಷ್ಠವಾದಂಥದ್ದು. ಆದ್ದರಿಂದ ಈ ಪುರಾಣ ಸಾಹಿತ್ಯ ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬಂದು ಬಿಡ್ತದಲ್ಲ, ಏನು? ಅಯ್ಯೋ ಪುರಾಣ ಅಂತ ಅಲ್ಲ, ಮಾತಿನಲ್ಲಿ ಹೇಳಲಿಕ್ಕುಂಟು ನಾವು, ಅವರು ಕಟ್ಟೆ ಪುರಾಣ ಅಂತ. ಅವರು ಪುರಾಣ ಯಾರಿಗೆ ಬೇಕ್ರಿ? ಈ ಪ್ರಾಚೀನ ಶಬ್ದಗಳನ್ನೆಲ್ಲ ಹೊಸ ಹೊಸ ರೀತಿಯಲ್ಲಿ ಬಳಸ್ತಾರೆ. ಅಗ್ನಿಹೋತ್ರ ಅನ್ನೋದಕ್ಕೆ ಬೇರೆ ಅರ್ಥ ಕೊಟ್ಬಿಟ್ಟಿದ್ದಾರೆ. ಅವನು ಅಗ್ನಿಹೋತ್ರಿ ಅಂದರೆ ಅರ್ಥ ಬೇರೆ ಗೊತ್ತಾಗತ್ತೆ ಗೊತ್ತಾದವರಿಗೆ. ನಿಂಗೆ ಮಾಡ್ತೇನೆ ಪೂಜೆ, ಅದು ಪೂಜೆಗೂ ಒಂದು ಬೇರೆ ಅರ್ಥ. ಹೌದು, ಪ್ರಸಾದ ಬೇಕಾ? ಅರ್ಥ ಬೇರೆ. ಪುರಾಣಕ್ಕೆ ಅರ್ಥ ಬೇರೆ, ಪ್ರಸಾದಕ್ಕೆ ಅರ್ಥ ಬೇರೆ, ಪೂಜೆಗೆ ಅರ್ಥ ಬೇರೆ, ಇನ್ಯಾವ್ಯಾವುದಕ್ಕೆಲ್ಲ ಇದೆ. ಅಗ್ನಿಹೋತ್ರಕ್ಕೆ ಅರ್ಥ ಬೇರೆ. ಪುರಾ ಅಪಿ ನವಂ ಪುರಾಣಂ. ಅತ್ಯಂತ ಹಳೆಯದಾದರೂ ಕೂಡ ಅತ್ಯಂತ ಹೊಸದಾದ ಸಂಗತಿಗಳನ್ನು ಪ್ರಸ್ತುತಪಡಿಸುವ ಗ್ರಂಥಗಳಿಗೆ ಹೆಸರು ಪುರಾಣಗಳು. ಹಾಗಾದರೆ ಪುರಾಣದಲ್ಲಿ ಏನಿದೆ ಸ್ವಾಮಿ? ಪುನಃ ಕೇಳಬೇಡಿ, ಹೊಸತೇನೂ ಇಲ್ಲ. ವೇದದಲ್ಲಿ ಹೇಳಿರತಕ್ಕಂಥ ಭಕ್ತಿ, ಕರ್ಮ, ಜ್ಞಾನ ಇವೇ ಪುರಾಣದಲ್ಲಿರೋದು. ವೇದದಲ್ಲಿ ಏನಿದೆ? ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಅಲ್ವಾ? ಸಂಹಿತಾ ಬ್ರಾಹ್ಮಣಗಳಲ್ಲಿ ಕರ್ಮಯೋಗ, ಆರಣ್ಯಕದಲ್ಲಿ ಉಪಾಸನಾ ಯೋಗ ಅಥವಾ ಭಕ್ತಿ ಯೋಗ, ಉಪನಿಷತ್ತುಗಳಲ್ಲಿ ಜ್ಞಾನಯೋಗ, ಕರ್ಮ, ಭಕ್ತಿ, ಜ್ಞಾನ. ವೇದಗಳಿರೋದು ಇಷ್ಟೇ, ಪುರಾಣಗಳಲ್ಲಿರುವುದು ಇಷ್ಟೇ, ಕರ್ಮ, ಭಕ್ತಿ, ಜ್ಞಾನ. ಆದರೆ ಭಕ್ತಿಯನ್ನು ಪ್ರಧಾನವಾಗಿ ಎತ್ತಿ ಹಿಡಿದಿದೆ ಪುರಾಣಗಳು. ಆದ್ದರಿಂದ ಜ್ಞಾನದ ಭಾಗವೂ ಇದೆ, ಧರ್ಮದ ವಿಶ್ಲೇಷಣೆಯೂ ಇದೆ. ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂಚೇತಿ ಪುರಾಣಂ ಪಂಚಲಕ್ಷಣಂ ಎಂಬುದಾಗಿ ಒಂದು ಶ್ಲೋಕ ಹೇಳುತ್ತೆ. ಸರ್ಗ ಅಂದರೆ ಸೃಷ್ಟಿ, ಪ್ರತಿಸರ್ಗ ಅಂದರೆ ಪ್ರಳಯ. ಸೃಷ್ಟಿ ಪ್ರಳಯದ ಬಗ್ಗೆ ಬರ್ತದೆ. ವಂಶ, ರಾಜರ ವಂಶಗಳು, ಋಷಿಗಳ ವಂಶಗಳು ಮುಂತಾದ ವಂಶಗಳು ಬರ್ತದೆ. ವಂಶಾನುಚರಿತೆ, ಅವರು ಆಚರಿಸಿದಂತಹ ಮಹಾ ದೊಡ್ಡ ದೊಡ್ಡ ಕೆಲಸಗಳ ಬಗ್ಗೆ ಬರ್ತದೆ.
ಅವತಾರಗಳ ಬಗ್ಗೆ ಬರ್ತದೆ. ಇವೆಲ್ಲದರ ಹಿಂದೆ ಇರತಕ್ಕಂಥದ್ದು ಮುಖ್ಯ ಸಂದೇಶ ಭಕ್ತಿ, ಭಗವಂತನಲ್ಲಿ ಭಕ್ತಿ. ಅದಕ್ಕೆ ಭಕ್ತರ ಚರಿತ್ರೆ ಬರ್ತದೆ, ಭಕ್ತಿಯ ಸಾಧನೆಯ ಬಗ್ಗೆ ಬರ್ತದೆ, ಭಗವಂತನ ಗುಣಗಳ ಬಗ್ಗೆ ಬರ್ತದೆ. ಪ್ರಧಾನವಾಗಿ ಭಕ್ತಿ, ಭಕ್ತ ಮತ್ತು ಭಗವಂತನ ಬಗ್ಗೆ ಅತ್ಯಂತ ವಿಸ್ತಾರವಾಗಿ ಚರ್ಚೆ ಮಾಡಿರತಕ್ಕಂಥ ಗ್ರಂಥಗಳು ಪುರಾಣಗಳಾಗಿವೆ. ನೀವು ಶಿವಪುರಾಣವನ್ನು ಎತ್ತುಕೊಂಡರೆ ಶಿವನಲ್ಲಿ ಹೇಗೆ ಭಕ್ತಿ ಮಾಡಬೇಕು, ಶಿವಭಕ್ತರು ಯಾರ್ಯಾರಿದ್ದರೂ ಅವರು ಯಾವ್ಯಾವ ರೀತಿ ಭಕ್ತಿ ಮಾಡಿ ಭಗವಂತನ ಒಲಿಸಿಕೊಂಡ್ರು, ಶಿವ ಅಂದರೆ ಯಾರು, ಅವನ ಅವತಾರಗಳು ಯಾವುದು, ಅವನ ಲೀಲೆಗಳೇನು, ಇವುಗಳ ವರ್ಣನೆ ಬರ್ತದೆ. ದೇವಿ ಪುರಾಣವನ್ನು ತೆಗೆದುಕೊಂಡ್ರೆ ದೇವಿಯ ಬಗ್ಗೆ ಸಂಬಂಧಪಟ್ಟಂತಹ ಕಥೆಗಳು ಬರ್ತದೆ. ಭಾಗವತ ತೆಗೆದುಕೊಂಡ್ರೆ, ವಿಷ್ಣು ಪುರಾಣವನ್ನು ತೆಗೆದುಕೊಂಡ್ರೆ ಶ್ರೀಮನ್ನಾರಾಯಣನ ಅವತಾರಗಳು ಬರ್ತದೆ, ಅವನ ಭಕ್ತರ ಬಗ್ಗೆ ಕಥೆಗಳು ಬರ್ತದೆ, ಮತ್ತು ಅವನ ಸ್ವರೂಪ, ಅವನ ಭಕ್ತಿಯನ್ನು ಹೇಗೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. 18 ಪುರಾಣಗಳಲ್ಲಿ 18 ಅಧಿದೇವತೆಯ ಬಗ್ಗೆ ವಿಶ್ಲೇಷಣೆ. ಮುಖ್ಯವಾಗಿ ಸ್ಕಂದ ಪುರಾಣವಂತೆ, ನಾರದ ಪುರಾಣವಂತೆ, ವಾಮನ ಪುರಾಣವಂತೆ, ಈ ರೀತಿ ಪ್ರತಿಯೊಂದು ಪುರಾಣದಲ್ಲಿಯೂ ಕೂಡ ಆಯಾ ಅಧಿದೇವತೆಯ ಮಹತ್ವವನ್ನು ಕುರಿತು ಹೇಳಿರತಕ್ಕಂಥದ್ದನ್ನು ನೋಡಿ ಒಮ್ಮೊಮ್ಮೆ ಜನರು ತಪ್ಪು ಅಭಿಪ್ರಾಯಕ್ಕೆ ಬರ್ತಾರೆ. ಏನು, ಶಿವಪುರಾಣವನ್ನು ಓದ್ತಾ ಇರುವಾಗ ಅಲ್ಲಿ ಶಿವನೇ ಶ್ರೇಷ್ಠ ಅಂತ ಕಾಣಿಸ್ತದೆ, ಭಾಗವತವನ್ನು ತೆಗೆದುಕೊಂಡಾಗ ವಿಷ್ಣುವೇ ಹರಿಸರ್ವೋತ್ತಮ ಅಂತ ಕಾಣಿಸ್ಲಿಕ್ಕೆ ಶುರುವಾಗ್ತದೆ. ಇನ್ನು ಗಣಪತಿಗೆ ಸಂಬಂಧಪಟ್ಟ ಪುರಾಣ ತೆಗೆದುಕೊಂಡು ನೋಡಿದ್ರೆ ಗಣೇಶ ಪುರಾಣ, ಗಣಪತಿಯೇ ಶ್ರೇಷ್ಠ. ದೇವಿ ಭಾಗವತ ತೆಗೆದು ನೋಡಿದ್ರೆ ದೇವಿ ಶ್ರೇಷ್ಠ. ಏನು ಕಥೆಯಪ್ಪ ಇದು ಅಂತ. ಏನೂ ಕಥೆ ಇಲ್ಲ, ಇರೋದು ಒಬ್ಬನೇ ಭಗವಂತ. ಆಯಾ ಭಕ್ತರಿಗೆ, ಆಯಾ ಸಾಧಕರಿಗೆ ಅನುಕೂಲವಾಗುವ ಹಾಗೆ ಶಾಸ್ತ್ರಕಾರರು, ಹಿರಿಯರು ನಮಗೆ ಆಯಾ ಪುರಾಣಗಳನ್ನು ಕೊಟ್ಟಿದ್ದಾರೆ. ಒಂದು ಪುರಾಣವನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಸಾಕು, ಮುಖ್ಯವಾಗಿ ಸಾಧನೆಗೆ ಬೇಕಾದ ಎಲ್ಲ ವಿಷಯಗಳು ನಮಗೆ ಬರ್ತದೆ. ನೀನು ಎಲ್ಲ ಪುರಾಣವನ್ನು ಓದಲೇಬೇಕು ಅಂತ ಶಾಸ್ತ್ರ ಹೇಳಲ್ಲ. ಹಾಗೆ ಓದಲಿಕ್ಕೆ ಹೋಗಿ ನಾವು ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಸಾಕು ವಿಷ್ಣು ಭಕ್ತನೋ ವಿಷ್ಣು ಪುರಾಣವನ್ನು, ಭಾಗವತವನ್ನು ಓದು, ಶಿವಭಕ್ತನೋ ಶಿವಪುರಾಣವನ್ನು ಓದು, ದೇವಿ ಭಕ್ತನೋ ದೇವಿ ಪುರಾಣವನ್ನು ಓದು, ಸಾಕು. ನಿನಗೆ ಬೇಕಾದಂತಹ ಎಲ್ಲ ವಿಷಯಗಳು ಅಲ್ಲಿ ಹಿರಿಯರು ಸಂಗ್ರಹಿಸಿಕೊಟ್ಟಿದ್ದಾರೆ. ಆದ್ದರಿಂದ ಯಾವ ದೇವರು ಶ್ರೇಷ್ಠ, ಯಾವ ಪುರಾಣ ಶ್ರೇಷ್ಠ, ಇವೆಲ್ಲ ಅನರ್ಥಕವಾದ ಮಾತುಗಳು. ಯಾಕಂದರೆ ಸಮಾಜದಲ್ಲಿ ನಾವು ಕೇಳ್ತೇವೆ ಈ ಪುರಾಣವೇ ಶ್ರೇಷ್ಠ ಅಂತ. ಸರಿ, ಭಾಗವತ ಉಪನ್ಯಾಸ ಮಾಡುವಾಗ ಭಾಗವತವೇ ಶ್ರೇಷ್ಠ ಅಂತ ಹೇಳ್ತೇನೆ. ಹಾಗೇನಿಲ್ಲ. ಇರುವ ಒಬ್ಬನೇ ಒಬ್ಬ ಪರಬ್ರಹ್ಮ ತತ್ವಕ್ಕೆ ಬ್ರಹ್ಮ, ವಿಷ್ಣು, ಶಿವ, ದೇವಿ, ಗಣಪತಿ, ಸ್ಕಂದ ಸುಬ್ರಹ್ಮಣ್ಯ ಎಂಬ ನಾನಾ ಹೆಸರುಗಳಿಂದ ಹಿರಿಯರು ಕರೆದಿದ್ದಾರೆ. ಇರುವುದು ಒಂದೇ ತತ್ವ, ಏಕೋ ದೇವಸ್ಸರ್ವಭೂತೇಷು ಗೂಢಃ ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ ಎಂಬುದಾಗಿ ವೇದದಲ್ಲಿಯೇ ಹೇಳಿದೆ. ಇರುವಂಥವನು ಒಬ್ಬನೇ ಪರಮಾತ್ಮ, ಅವನ ಬೇರೆ ಬೇರೆ ರೂಪಗಳು, ಬೇರೆ ಬೇರೆ ನಾಮಗಳು ಅಷ್ಟೆ. ಆದ್ದರಿಂದ ಈ ಪುರಾಣಗಳ ವಿಷಯದಲ್ಲಿ, ಪುರಾಣಗಳ ಶ್ರೇಷ್ಠತೆಯಲ್ಲಿ ಯಾವ ದ್ವಂದ್ವಕ್ಕೂ, ಯಾವ ಮತಭೇದಕ್ಕೂ ಒಳಗಾಗಕೂಡದು. ಎಲ್ಲ ಪುರಾಣಗಳು ವೇದೋಕ್ತವಾದ ವಿಚಾರವನ್ನೇ ಪ್ರತಿಪಾದಿಸ್ತಾ ಇದೆ. ವಿಶೇಷವಾಗಿ ಭಕ್ತಿಯನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇದೆ. ಶ್ರೀಮದ್ ಭಾಗವತ ಅನ್ನುವಂಥದ್ದು ವಿಶೇಷವಾದ ಪುರಾಣವಾಗಿದೆ. ಯಾಕಂದರೆ ವಿಷ್ಣುವಿನ ಭಕ್ತಿಯನ್ನು ಹೇಳುವುದರೊಟ್ಟಿಗೆ ಅತ್ಯಂತ ಕಾವ್ಯಮಯವಾದ ಶೈಲಿಯಲ್ಲಿ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ ಹೇಳ್ತಾರೆ. ಸಂಸ್ಕೃತದ ಪಾಂಡಿತ್ಯ ಅಥವಾ ಸಂಸ್ಕೃತ ಕಾವ್ಯಗಳ ಬಗ್ಗೆ, ಅಲಂಕಾರಗಳ ಬಗ್ಗೆ ತಿಳುವಳಿಕೆ ಉಳ್ಳವರಿಗೆ ಭಾಗವತದಲ್ಲಿ ಪರೀಕ್ಷೆಯಾಗ್ತದೆ ಅಂತ. ವಿಪತ್ತಿಕಾಲೇ ಗೃಹಿಣೀ ಪರೀಕ್ಷಾ, ಸಮರಾಂಗಣೆ ಸೈನಿಕನ ಪರೀಕ್ಷೆ, ಕಷ್ಟ ಬಂದಾಗ ಹೆಂಡತಿ ಪರೀಕ್ಷೆ ಆಗ್ತದಂತೆ, ಯುದ್ಧರಂಗದಲ್ಲಿ ಸೈನಿಕನ ಪರೀಕ್ಷೆ ಆಗ್ತದಂತೆ, ವಿದ್ಯಾವಂತನಿಗೆ ಪರೀಕ್ಷೆ ಆಗೋದು ಭಾಗವತದಲ್ಲಿ ಅಂತೆ. ಹಾಗೆ ಒಂದು ಅದ್ಭುತವಾದಂತಹ ಕಾವ್ಯ ದೃಷ್ಟಿಯಿಂದ ಮತ್ತು ಸಂಸ್ಕೃತ ಭಾಷೆಯ ದೃಷ್ಟಿಯಿಂದ ಒಂದು ವಿಶೇಷವಾದಂತಹ ಗ್ರಂಥವಾಗಿದೆ ಶ್ರೀಮದ್ ಭಾಗವತ. ಮತ್ತು ಭಗವಂತನ ಸ್ವರೂಪವನ್ನು ವರ್ಣನೆ ಮಾಡೋದಲ್ಲಿ ಅನುಪಮವಾದಂತಹ ಶೈಲಿಯನ್ನು ಅನುಸರಿಸತಕ್ಕಂತಹ ಗ್ರಂಥವಾಗಿದೆ. 18,000 ಶ್ಲೋಕ, 12 ಸ್ಕಂದಗಳಲ್ಲಿ ವಿಸ್ತಾರವಾಗಿರತಕ್ಕಂಥದ್ದು ಈ ಭಾಗವತ. ಪರೀಕ್ಷಿತ ಮಹಾರಾಜನಿಗೆ ಹೇಳಿದ್ದು ಶುಕ ಮಹರ್ಷಿಗಳಿಂದ. ನಿಗಮ ಕಲ್ಪತರೋರ್ ಗಲಿತಂ ಫಲಂ ಅಂತ ಹೇಳ್ತಾರೆ ಇದನ್ನು ಹೇಳುವಾಗ.
ನಿಗಮ ಕಲ್ಪತರು ಅಂದರೆ ವೇದ, ನಿಗಮ ಅಂದರೆ ವೇದ. ಆ ವೇದ ಅಂತಕ್ಕಂಥ ಕಲ್ಪವೃಕ್ಷದಿಂದ ಒಂದು ಫಲ ಬಿದ್ದರೆ ಹೇಗಿರ್ತದದ್ದು ಹಾಗೆ ಭಾಗವತ ಅಂತ. ಗಲಿತಂ ಫಲಂ, ಅತ್ಯಂತ ಪಕ್ವವಾದ ಫಲ ಅಂತೆ. ರಸಮಾಲಯಂ, ಬರೀ ರಸ ಮಾತ್ರ ಇದರಲ್ಲಿ, ಚರ್ಮ ಇಲ್ಲ, ಗೊರಟು ಯಾವುದೂ ಇಲ್ಲ ಅದರಲ್ಲಿ, ರಸಮಾಲಯಂ. ಆದರೆ ಎಂಥ ಹಣ್ಣಪ್ಪ ಅಂದರೆ ಸುಖಮುಖಾದ ಅಮೃತ ದ್ರವ ಸಂಯುತಂ, ಸುಖ ಕಚ್ಚಿ ರುಚಿ ನೋಡಿದ ಹಣ್ಣಿದು, ಅತ್ಯಂತ ಸಿಹಿಯಾದ ಹಣ್ಣು. ಮುಹುರಹೋ ರಸಿಕ ಭುವಿಭಾವುಕಾ, ಪುನಃ ಪುನಃ ಇದನ್ನು ಕುಡಿರಿ ರಸಿಕರೇ ಎಂಬುದಾಗಿ ಭಾಗವತವೇ ಹೇಳುತ್ತೆ. ಅಂದರೆ ವೇದದ ಸಾರವನ್ನು ತುಂಬ ಸುಂದರವಾಗಿ ವರ್ಣಿಸ್ತಕ್ಕಂತಹ ಶ್ರೀಮದ್ ಭಾಗವತವನ್ನು ಶುಕ ಮಹಾರಾಜರು, ಮಹರ್ಷಿಗಳು ಪರೀಕ್ಷಿತ ಮಹಾರಾಜನಿಗೆ ಹೇಳಿದಂತಹ ಘಟನೆ, ಕಥೆ ಇದು. 7 ದಿನಗಳಲ್ಲಿ ಶ್ರೀಮದ್ ಭಾಗವತದ ಕಥೆಯನ್ನು ಹೇಳಿದರಂತೆ ಶುಕ ಮಹರ್ಷಿಗಳು. ಮತ್ಸ್ಯಕೂರ್ಮಾದಿ ಅವತಾರಗಳು, ಭಕ್ತ ಅಂಬರೀಷ ಧ್ರುವ ಪ್ರಹ್ಲಾದ ಚರಿತ್ರೆಗಳು, ಋಷಿಗಳ ಕಥೆಗಳು, ವಂಶ ಪರಂಪರೆಗಳು, ಸೃಷ್ಟಿ ಸ್ಥಿತಿಗಳು, ಭೂಮಿಯ ವರ್ಣನೆ, ಅನೇಕ ವಿಧವಾದ ವಿಷಯಗಳನ್ನು ಒಳಗೊಂಡಂತಹ ಈ ವಿಷಯವನ್ನು ಪರೀಕ್ಷಿತನಿಗೆ 7 ದಿನದಲ್ಲಿ ಹೇಳಿದರಂತೆ ಶುಕರು. ಆ ಪ್ರಸಂಗ ಏನು, ಅವರು ಹೇಳಿದ್ದು ಯಾಕೆ ಅಂದರೆ, ಕಥೆ ಏನಾಯ್ತಪ್ಪ, ಮಹಾಭಾರತ ಯುದ್ಧ ಮುಗೀತು. ಎಷ್ಟು ದಿನಕ್ಕೆ? 18 ದಿನಕ್ಕೆ ಮುಗೀತು. 18ನೇ ದಿನ ಅವನು ಸೊಂಟ ಮುರಿದು, ಕಾಲು ಮುರಿದು ಬಿದ್ದುಕೊಂಡಿದ್ದಾನೆ, ತೊಡೆ ಮುರಿದು ಬಿರಿದಿದ್ದಾನೆ ದುರ್ಯೋಧನ. ಪಕ್ಕದಲ್ಲಿ ಕುಳಿತಿದ್ದಾನೆ ಅಶ್ವತ್ಥಾಮ. ಅಶ್ವತ್ಥಾಮನಿಗೆ ಅನ್ನಿಸ್ತಂತೆ, ನನ್ನ ಪ್ರಿಯ ಸ್ನೇಹಿತನಿಗೆ ಸಂತೋಷ ಆಗತಕ್ಕಂತಹ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ. ಅವನಿಗೆ ಸಂತೋಷವಾಗುವ ಕೆಲಸ ಅಂದರೆ ಏನು? ವೈರಿಗಳನ್ನು ಆದಷ್ಟು ಸದೆ ಬಡಿಯೋದು, ಪಾಂಡವರನ್ನು ನಾಶ ಮಾಡಬೇಕು. ಅದಕ್ಕೆ ಅವನು ರಾತ್ರೋರಾತ್ರಿ ಪಾಂಡವರು ಉಳಿದುಕೊಂಡಂತಹ ಬಿಡಾರಕ್ಕೆ ಬೆಂಕಿ ಹಚ್ಚಿದಂತೆ ಅಶ್ವತ್ಥಾಮ. ಉಪಪಾಂಡವರು ಅಂತ ದ್ರೌಪದಿಯಿಂದ ಹುಟ್ಟಿದಂತಹ ಪಂಚಪಾಂಡವರ ಮಕ್ಕಳು, ಅವರ ತಲೆಯನ್ನು ಕಡಿದನಂತೆ. ದ್ರೌಪದಿಯ ಅಣ್ಣನಾದ ದೃಷ್ಟದ್ಯುಮ್ನನ್ನು ಕೊಂದನಂತೆ, ದ್ರೌಪದಿಯ ತಂದೆಯಾದಂತಹ ದೃಪದ ಮಹಾರಾಜನನ್ನು ಕೊಂದನಂತೆ, ಅವರ ಬಿಡಾರಕ್ಕೆ ಬೆಂಕಿ ಹಚ್ಚಿದಂತೆ. ಆ 5 ಹಸುಳುಗಳ ಮಕ್ಕಳ ತಲೆಯನ್ನು ತೆಗೆದುಕೊಂಡು ಹೋಗಿ ತೋರಿಸ್ತಾನಂತೆ ದುರ್ಯೋಧನನಿಗೆ. ದುರ್ಯೋಧನಿಗೆ ನಾಚಿಕೆ ಆಯ್ತಂತೆ, ಎಂಥ ಕೆಲಸ ಮಾಡಿಬಿಟ್ಟಿಯಪ್ಪ ನೀನು. ರಾತ್ರಿಯಲ್ಲಿ ಮಲಗಿರತಕ್ಕಂತಹ ವ್ಯಕ್ತಿಗಳ, ಅದು ಹಸುಳೆಗಳ ತಲೆಯನ್ನು ಕಡಿದು ಯಾವ ಪ್ರೀತಿಯನ್ನು ಉಂಟು ಮಾಡಿದೆಯಪ್ಪ ನೀನು, ತಪ್ಪು ಮಾಡಿದೆ ನೀನು ಎಂಬುದಾಗಿ ದುರ್ಯೋಧನೇ ಹೇಳ್ತಾನೆ. ಇತ್ತ ಕಡೆ ಬೆಳಗಾಗ್ತಾ ಇದ್ದ ಹಾಗೆ ಗೊತ್ತಾಗುತ್ತೆ ದ್ರೌಪದಿ ದೇವಿಗೆ, ನಾನು ಮಕ್ಕಳನ್ನು ಕಳ್ಕೊಂಡಿದ್ದೇನೆ, ತಂದೆಯನ್ನು ಕಳ್ಕೊಂಡಿದ್ದೇನೆ, ಅಣ್ಣನನ್ನು ಕೂಡ ಕಳ್ಕೊಂಡಿದ್ದೇನೆ. ಬಹಳ ದುಃಖದಿಂದ ವಿಲಾಪಿಸಿದ್ಲು ದ್ರೌಪದಿ. ಅರ್ಜುನ ಹೇಳ್ತಾನೆ, ಈ ಕೆಲಸ ಮಾಡಿದವರು ಯಾರು ಗೊತ್ತು ನನಗೆ, ಆ ಅಶ್ವತ್ಥಾಮನನ್ನು ಬಿಡಲ್ಲ, ಹೆಡೆಮುರಿ ಕಟ್ಟಿಕೊಂಡು ಬರ್ತೇನೆ, ಅವನ ತಲೆ ಕಡಿದುಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಹೊರಟ ಅರ್ಜುನ ಗಾಂಡೀವನ್ನೆತ್ತುಕೊಂಡು, ಕೃಷ್ಣನೇ ಸಾರಥ್ಯ ವಹಿಸಿದ ಅಶ್ವತ್ಥಾಮನ ಅಟ್ಟಿಸಿಕೊಂಡು ಹೋಗ್ತಾನೆ. ಅರ್ಜುನ ರಥದ ಧಾವಂತವನ್ನು ನೋಡಿ ಭಯಭೀತನಾಗಿರತಕ್ಕಂತಹ ಅಶ್ವತ್ಥಾಮ ಕೊನೆಗೂ ಸೆರೆ ಸಿಕ್ತಾನೆ. ಸೆರೆ ಸಿಕ್ಕುವುದಕ್ಕಿಂತ ಮುಂಚೆ ಕೊನೆಯ ಪ್ರಯೋಗವಾಗಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಡ್ತಾನೆ ಅವನು. ಆ ಬ್ರಹ್ಮಾಸ್ತ್ರ ಅತ್ಯಂತ ಕೊನೆಯ ಸಂದರ್ಭದಲ್ಲಿ ಬಿಡಬೇಕಾದ ಅಸ್ತ್ರ. ದ್ರೋಣಾಚಾರ್ಯರು ಬ್ರಹ್ಮಾಸ್ತ್ರ ಪ್ರಯೋಗವನ್ನು ಇಬ್ಬರಿಗೆ ಹೇಳಿಕೊಟ್ಟಿದ್ದು, ಒಂದು ಅತ್ಯಂತ ಪ್ರಿಯ ಶಿಷ್ಯನಾದ ಅರ್ಜುನನಿಗೆ, ಮತ್ತೊಬ್ಬ ಪುತ್ರನಿಗೆ. ಆದರೆ ವಿಶೇಷತೆ ಏನಂದರೆ, ಉಪಸಂಹಾರ ಮಾಡುವ ವಿಧಾನ ಮಗನಿಗೆ ಹೇಳಿಕೊಳ್ಳಿಲ್ಲ, ಅರ್ಜುನಿಗೆ ಮಾತ್ರ ಹೇಳಿಕೊಟ್ಟಿದ್ರು. ಅಂದರೆ ಮಗನಿಗಿಂತಲೂ ಹೆಚ್ಚು ಪ್ರೀತಿಸ್ತಾ ಇದ್ರು ದ್ರೋಣರು ಅರ್ಜುನನನ್ನು. ಹಾಗೆ ಇತ್ತ ಕಡೆ ಬ್ರಹ್ಮಾಸ್ತ್ರವನ್ನು ಬಿಟ್ಟು ಬಿಟ್ಟಿದ್ದಾನೆ ಅಶ್ವತ್ಥಾಮ. ಅರ್ಜುನ ನೋಡ್ತಾ ಇದ್ದಾನೆ, ಬ್ರಹ್ಮಾಸ್ತ್ರ ಬಂದು ಬಿಟ್ಟಿದೆ. ಪಕ್ಕದಲ್ಲಿ ಕೃಷ್ಣ ಇದ್ದಾನೆ. ಕೃಷ್ಣ ಹತ್ರ ಕೇಳ್ಕೊಳ್ತಾನೆ, ಕೃಷ್ಣ ಏನು ಮಾಡೋದು ಇವಾಗ? ಏನು ಯೋಚನೆ ಮಾಡಲಿಕ್ಕಿಲ್ಲ, ಮತ್ತೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟು 2 ಉಪಸಂಹಾರ ಮಾಡೋ ನೀನು ಅಂತ ಹೇಳ್ತಾನೆ. ಅರ್ಜುನ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಬಿಟ್ಟು 2 ಉಪಸಂಹಾರ ಮಾಡ್ತಾನೆ. ಆನಂತರ ಅಶ್ವತ್ಥಾಮನನ್ನು ಕಟ್ಟಿಕೊಂಡು, ರಥಕ್ಕೆ ಕಟ್ಟಿಕೊಂಡು ಎಳ್ಕೊಂಡು ಬರ್ತಾನೆ. ಬಂದು ದ್ರೌಪದಿ ಕೈ ಮುಂದೆ ನಿಲ್ಲಿಸಿ ಖಡ್ಗ ಕೊಡ್ತಾನೆ. ಹಿಡ್ಕೋ ಖಡ್ಗವನ್ನು, ಕಡಿಯವನ ತಲೆಯನ್ನು. ಆ ದ್ರೌಪದಿ ಖಡ್ಗವನ್ನು ಮುಟ್ಟಲೇ ಇಲ್ಲ. ಅಲ್ಲೇ ಕೆಳಗಡೆಗೆ ಕುಳಿತುಕೊಂಡು ನಮಸ್ಕಾರ ಮಾಡಿಬಿಡ್ತಾಳೆ ಅಶ್ವತ್ಥಾಮನಿಗೆ. ಎಂಥ ಸಂಸ್ಕೃತಿ, ಎಂಥ ಆದರ್ಶ! ಯಾರು ಮಕ್ಕಳ ತಲೆಯನ್ನು ಕಡಿದಿದ್ದಾನೋ, ತಂದೆ ತಲೆಯನ್ನು ಕಡಿದಿದ್ದಾನೋ, ಅಣ್ಣನನ್ನು ನಾಶ ಮಾಡಿದ್ದಾನೋ, ನಿರ್ವಂಶ ಮಾಡಿದ್ದಾನೋ,
ಅಂಥವನಿಗೆ ಅವಳು ಕೈ ಮುಗಿದು ಕುಳಿತುಕೊಂಡಿದ್ದಾಳೆ ದ್ರೌಪದಿ. ಹೇಳ್ತಾಳೆ, ಗುರುಪುತ್ರ ಗುರುವಿಗೆ ಸಮಾನನಾಗ್ತಾನೆ. ಗುರುಪುತ್ರ ತಪ್ಪು ಮಾಡಿದರೂ ಕೂಡ, ಬ್ರಾಹ್ಮಣನಾದವನು ತಪ್ಪು ಮಾಡಿದರೂ ಕೂಡ ಶಿಕ್ಷೆಗೆ ಅರ್ಹನಲ್ಲ ಎಂಬುದಾಗಿ ಶಾಸ್ತ್ರಗಳು ಹೇಳುತ್ತೆ. ಅದು ಗುರುಪುತ್ರ ಬೇರೆ ಇವನು, ಆದ್ದರಿಂದ ಇವನನ್ನು ಶಿಕ್ಷಿಸುವ ಅಧಿಕಾರ ನನಗಿಲ್ಲ, ದಯವಿಟ್ಟು ಅವನನ್ನು ಬಿಟ್ಟುಬಿಡಿ. ಅದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣವನ್ನು ಹೇಳ್ತಾಳೆ ಅವಳು. ನಾನು ಮಕ್ಕಳನ್ನು ಕಳ್ಕೊಂಡು ಆ ತಾಯಿಯ ಕರುಳು ಎಷ್ಟು ನೋವನ್ನು ಅನುಭವಿಸ್ತೇನೆ ಅಂತ ನನಗೆ ಗೊತ್ತು. ಕೃಪಿ ಅಂದರೆ ಗೌತಮಿ ಕೃಪಿ ಅಂತ ಕರೀತಾರೆ. ದ್ರೋಣಾಚಾರ್ಯರ ಹೆಂಡತಿ ಹೆಸರು ಕೃಪಿ, ಅಂದ್ರೆ ಕೃಪಾಚಾರ್ಯರ ತಂಗಿ. ಅವಳಿಗೆ ಇರೋದು ಒಬ್ಬನೇ ಮಗ. ಅವಳು ಈ ಮಗನಿಗೋಸ್ಕರ ಜೀವ ಇಟ್ಟುಕೊಂಡಿದ್ದಾಳೆ. ದ್ರೋಣರು ಸತ್ತ ಮೇಲೆ ಸಹಗಮನವನ್ನು ಮಾಡದೆ ಬದುಕಿದ್ದಾಳೆ, ಯಾಕಂದರೆ ಮಗನನ್ನು ನೋಡಬೇಕು ಎನ್ನುವ ಕಾರಣಕ್ಕಾಗಿ. ಅದಕ್ಕೆ ಇವನೇನಾದರೂ ಸತ್ತು ಹೋಗಿಬಿಟ್ರೆ ಕೃಪಿಯ ಸಂಕಟ ಏನು ಅಂತ ನನಗೆ ಅರ್ಥವಾಗಿದೆ. ಆದ್ದರಿಂದ ಇವನನ್ನು ಕೊಲ್ಲುವುದು ಉಚಿತವಲ್ಲ ಎಂಬುದಾಗಿ ಹೇಳ್ತಾಳೆ ದ್ರೌಪದಿ. ಪ್ರತಿಯೊಬ್ಬರು ಅದನ್ನು ಅನುಮೋದಿಸ್ತಾರೆ, ಧರ್ಮರಾಜಾದಿಗಳು. ಆದರೆ ಭೀಮನಿಗೆ ಮಾತ್ರ ತಡಿಲಿಕ್ಕೆ ಆಗಲಿಲ್ಲ. ಭೀಮ ಹೇಳ್ತಾನೆ, ಬಹಳ ತಪ್ಪಿನ ಕೆಲಸ ಮಾಡ್ತಿದ್ದೀರಿ, ಮೂರ್ಖನನ್ನು ಮುಗಿಸಿಬಿಡ್ಬೇಕು ಇವನನ್ನು ಅಂತ ಹೇಳ್ತಾನೆ. ಭೀಮನ ಸ್ವಭಾವವೇ ಹಾಗೆ, ಅಲ್ಲಲ್ಲಿ ಅವನು ಎದ್ದು ನಿಲ್ತಾನೆ. ಆದರೆ ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಮೇಧಾವಿ ಇದ್ದೀಯ, ದ್ರೌಪದಿಯ ಮಾತು ಉಳಿಯಬೇಕು, ನೀನು ಆರಂಭದಲ್ಲಿ ಕೊಟ್ಟ ಶಪಥವೂ ಪೂರ್ತಿಯಾಗಬೇಕು, ಹಾಗೆ ಕೆಲಸ ಮಾಡು ಅಂತ ಹೇಳ್ತಾನೆ. ಆರಂಭದ ಶಪಥ ಏನು ಮಾಡಿದ್ದ? ಅವನ ತಲೆ ಕಡ್ಕೊಂಡು ಬರ್ತೇನೆ ಅಂತ ಶಪಥ ಮಾಡಿ ಹೋಗಿದ್ದ. ಇತ್ತ ಕಡೆ ದ್ರೌಪದಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಅವನನ್ನು ಕೊಲ್ಕೂಡುದು ಗುರುಪುತ್ರ ಎಂಬುದಾಗಿ. ಇದು ಎರಡನ್ನೂ ನೀನು ನೆರವೇರಿಸಬೇಕು ಅಂತ. ಇದು ಧರ್ಮ ಸೂಕ್ಷ್ಮ. ಧರ್ಮ ಸೂಕ್ಷ್ಮ ಅಂದ್ರೇನು? ಧರ್ಮ ಅಂದ ತಕ್ಷಣ ಹೇಗಿದೆಯೋ ಹಾಗೆ ನಡೆಸಿಬಿಡೋದಲ್ಲ. ದೇಶಕಾಲ ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡು ಯಾವುದು ಉಚಿತ ಎಂಬುದನ್ನು ಗಮನಿಸಿ ನಾವು ಮಾಡಬೇಕಾದುದು ಧರ್ಮ ಸೂಕ್ಷ್ಮ ಅಂತ ಹೇಳ್ತಾರೆ. ಆದ್ದರಿಂದ ಹಿರಿಯರಿಂದಲೇ ಅದನ್ನು ತಿಳ್ಕೊಳ್ಬೇಕು. ಎಲ್ಲಿ ಶ್ರೇಷ್ಠರಿರ್ತಾರೋ, ಹಿರಿಯರಿರ್ತಾರೋ ಅವ್ರ ಹತ್ರ ಹೋಗಿಯೇ ಆ ಧರ್ಮದ ಬಗ್ಗೆ ವಿಶ್ಲೇಷಣೆಯಿಂದ ಪಡಿಬೇಕು. ಪುಸ್ತಕದಲ್ಲಿ ಹೇಗೆ ಬರೆದಿದೆ ಹಾಗೆ ಮಾಡಲಿಕ್ಕೆ ಹೋಗೋದು ಎಲ್ಲ ಸಂದರ್ಭದಲ್ಲೂ ಉಚಿತ ಅಲ್ಲ. ಮಹಾಭಾರತದಲ್ಲಿ ಅಂತ ಅನೇಕ ಪ್ರಸಂಗಗಳಲ್ಲಿ ಕೃಷ್ಣ ಅದನ್ನು ದಾಟಿಸೋದನ್ನು ನಾವು ನೋಡ್ತೇವೆ. ಇಲ್ಲಿಯೂ ಕೂಡ ಹೇಳ್ತಾ ಇದ್ದಾನೆ, ಅರ್ಜುನ ಬುದ್ಧಿವಂತಿಕೆಯಿಂದ ಮಾಡು. ಅರ್ಜುನಿಗೆ ಶಾಸ್ತ್ರ ಗೊತ್ತಿತ್ತು. ಏನು? ಬ್ರಾಹ್ಮಣನನ್ನು ಕೊಲ್ಲಬೇಕಾದ್ರೆ ಖಡ್ಗ ಬೇಕಿಲ್ಲ ಅಂತ. ಬ್ರಾಹ್ಮಣನನ್ನು ಕೊಲ್ಲಬೇಕಾದ್ರೆ ಶಿಖೆ ಕತ್ತರಿಸಿದರೆ ಸಾಕು, ಅವನನ್ನು ಸ್ಥಾನಭ್ರಷ್ಟನನ್ನಾಗಿ ಮಾಡಿದರೆ ಸಾಕು, ಅವನಲ್ಲಿರೋ ಸಂಪತ್ತನ್ನು ಅಪಹರಿಸಿದರೆ ಸಾಕು, ಅವನನ್ನು ಕೊಂದ ಹಾಗೆ. ನೋಡಿ ಎಂಥ ಮಾತು! ಬ್ರಾಹ್ಮಣನ ಕೊಲ್ಲಬೇಕಾದ್ರೆ ಶಿಖೆ ಕತ್ತರಿಸಿದರೆ ಸಾಕಂತೆ. ಈಗ ನಾವೇ ಹೋಗಿ ಶಿಖೆ ಕತ್ತರಿಸಿಕೊಂಡು ಬರ್ತೇವೆ ಅಲ್ವಾ? ಶಿಖೆ ಯಾರು ಇಟ್ಟುಕೊಳ್ಳೋದೇ ಇಲ್ಲ ಅಂದರೆ ಅರ್ಥ ಏನು? ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಆದ್ದರಿಂದ ಅರ್ಜುನ ಏನು ಮಾಡ್ತಾನೆ? ಅವನು ಕೊಂದ ಹಾಗೂ ಆಗಬೇಕು, ಶರೀರವು ಬದುಕುಳಿಬೇಕು. ಹಾಗೆ ಅವನ ಶಿಖೆಯನ್ನು ಹಿಡಿದು ಕತ್ತರಿಸಿ ಬಿಡ್ತಾನೆ. ಅಲ್ಲಿ ಮಣಿ ಸಹಿತವಾದಂತಹ ಶಿಖೆ, ಅವನ ಶಿಖೆಯಲ್ಲಿ ಒಂದು ವಿಶೇಷವಾದ ಮಣಿ ಇತ್ತಂತೆ. ಅದನ್ನು ಕತ್ತರಿಸಿದ ಮೇಲೆ ಅವನ ತೇಜಸ್ಸೆಲ್ಲವೂ ಹೊರಟು ಹೋಯಿತು. ಮೊದಲೇ ನಾಚಿಕೆಯಿಂದ ಸೋತು ಬಿಟ್ಟಿದ್ದ ಅಶ್ವತ್ಥಾಮ ಶಿಖೆ ಕತ್ತರಿಸಿದ ಮೇಲೆ ಅಲ್ಲಿಂದ ಕಿತ್ತುಕೊಂಡು ಓಡಿ ಹೋಗಿ ಬಿಡ್ತಾನೆ ಅವನು. ಸರಿ, ಅಶ್ವತ್ಥಾಮ ಹೋದ. ಶ್ರೀಕೃಷ್ಣ ರಥವನ್ನು ಹತ್ತುಕೊಂಡು ದ್ವಾರಕೆಗೆ ತೆರಳಬೇಕು ಅಂತ ಆರಂಭ ಮಾಡಿದ್ದಾನೆ. ಅಷ್ಟೊತ್ತಿಗೆ ಓಡಿ ಬರ್ತಾಳೆ ಉತ್ತರೆ. ಉತ್ತರೆ ಅಂದರೆ ಯಾರು? ಅಶ್ವತ್ಥಾಮನ ಅಭಿಮನ್ಯುವಿನ ಹೆಂಡತಿ. ಈ ಅಶ್ವತ್ಥಾಮನ ಓಡಿ ಹೋದವನು ಸುಮ್ಮನೆ ಹೋಗಲಿಲ್ಲ, ಅಲ್ಲಿ ಹೋಗಿ ಕೊನೆಯಿಂದೊಂದು ಅಸ್ತ್ರ ಇತ್ತಂತೆ ಅವನ ಕೈಯಲ್ಲಿ, ಬ್ರಹ್ಮಶಿರೋಸ್ತ್ರ ಅಂತ. ಬ್ರಹ್ಮಶಿರಹ ಅನ್ನುವಂಥ ಒಂದು ಅಸ್ತ್ರವನ್ನು ಬಿಟ್ಟುಬಿಟ್ಟಿದ್ದಾನೆ. ಅದು ಉತ್ತರೆಯನ್ನು ಧಾವಿಸಿಕೊಂಡು ಬಂದಿದೆ. ಯಾಕೆಂದರೆ ಉತ್ತರೆಯ ಗರ್ಭದಲ್ಲಿ ಮಗು ಹುಟ್ಟುತ್ತಾ ಇದೆ, ಅಭಿಮನ್ಯುವಿನ ಮಗು. ಇಡೀ ಪಾಂಡವ ಕೌರವರ ಸಂತಾನದ ಕುಡಿಯದು. ಅದನ್ನೇ ನಾಶ ಮಾಡಿಬಿಡ್ತೇನೆ ಅಂತ ಹೇಳ್ಕೊಂಡು ಪ್ರಯೋಗ ಮಾಡಿಬಿಟ್ಟಿದ್ದಾನೆ. ಹೆದರುಕೊಂಡು ಓಡಿ ಬರ್ತಾ ಇದ್ದಾಳೆ. ಆಗ ಶ್ರೀಕೃಷ್ಣನ ಬಳಿಗೆ ಮೊರೆ ಹೊಕ್ಕಿ ಪ್ರಾರ್ಥನೆಯನ್ನು ಮಾಡಿದಾಗ ಕೃಷ್ಣ ಗರ್ಭ ಪ್ರವೇಶ ಮಾಡಿ ಅಂಗುಷ್ಠ ಮಾತ್ರನಾಗಿ ನಿಂತುಕೊಂಡು ಭುಜಗಳನ್ನು ಧರಿಸಿಕೊಂಡು ಆ ಗರ್ಭವನ್ನು ಕಾಪಾಡಿದನಂತೆ. ಆ ಗರ್ಭದ ಒಳಗೇ ಮಗುವಿಗೆ ದರ್ಶನವನ್ನು ಕೊಟ್ಟಿದ್ದವನು. ಆ ಗರ್ಭಸ್ಥವಾದ ಶಿಶು ಭಗವಂತನನ್ನು ದರ್ಶನ ಮಾಡಿತ್ತಲ್ಲ, ಹೊರಗಡೆಗೆ ಬಂದ ಮೇಲೆ, ಹುಟ್ಟಿದ ಮೇಲೆ ಹುಡುಕ್ತಾ ಇತ್ತಂತೆ. ಅದು ಏನು? ಅಲ್ಲಿ ಕಂಡವನು ಎಲ್ಲಿದ್ದಾನೆ ಅಂತ.
ಗರ್ಭದಲ್ಲಿ ಕಂಡವನು ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇತ್ತಂತೆ. ಅದಕ್ಕೆ ಪರೀಕ್ಷಿತ ಅಂತ. ಪರಿ ಅಂದ್ರೆ ಸುತ್ತಲೂ, ಈಕ್ಷಣ ಅಂದ್ರೆ ನೋಡೋದು. ಸುತ್ತಲೂ ನೋಡಿದ್ನಂತೆ ಅವನು, ಎಲ್ಲಿದ್ದಾನೆ ಅವನು, ಚತುರ್ಭುಜಧಾರಿಯಾದ ವಿಷ್ಣು ಅಂತ. ಆದ್ದರಿಂದ ಪರೀಕ್ಷಿತ ಅಂತ ಅವನಿಗೆ ಹೆಸರು. ಇನ್ನೊಂದು ಹೆಸರು ವಿಷ್ಣು ರಾತ ಅಂತ. ರಾತ ಅಂದ್ರೆ ರಕ್ಷಿಸಲ್ಪಟ್ಟವನು, ವಿಷ್ಣುವಿನ ರಕ್ಷಿಸಲ್ಪಟ್ಟವನು. ಆದ್ದರಿಂದ ವಿಷ್ಣು ರಾತ ಅಂತ ಅವನಿಗೆ ಹೆಸರು ಬರ್ತದೆ. ಅಭಿಮನ್ಯುವಿನ ಮಗ ಪರೀಕ್ಷಿತ. ಸರಿ, ಅವಳು ಗರ್ಭವನ್ನು ರಕ್ಷಿಸಿದ ಭಗವಂತ ಇನ್ನು ಹೊರಡಲಿಕ್ಕೆ ಆರಂಭ ಮಾಡ್ತಾನೆ. ಅಷ್ಟೊತ್ತಿಗೆ ಕುಂತಿ ಓಡಿ ಬರ್ತಾಳೆ. ಕುಂತಿ ಪ್ರಾರ್ಥನೆಯನ್ನು ಮಾಡ್ತಾಳೆ, ಕೃಷ್ಣ ನೀನು ಎಂತೆಂತಹ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡಿದ್ದೀಯಾ, ಪ್ರತಿ ಬಾರಿ ಕಷ್ಟ ಬಂದಾಗಲೂ ನೀನು ನಮ್ಮ ಜೊತೆಯಲ್ಲಿದ್ದೀಯಪ್ಪ ಕೃಷ್ಣ. ಅದೇ ಸಂದರ್ಭದಲ್ಲಿ ಹೇಳೋದು, ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇದು ಶ್ರೀಮದ್ ಭಾಗವತದಲ್ಲಿ ಕುಂತಿ ಮಾಡುವ ಪ್ರಾರ್ಥನೆ ಈ ಶ್ಲೋಕ. ಅದು ನಮಗೆ ತುಂಬ ಪ್ರಸಿದ್ಧವಾಗಿದೆ, ನಾವೆಲ್ಲರೂ ಹೇಳ್ಕೊಡ್ತೇವೆ. ಎಲ್ಲಿದೆ ಅದು? ಭಾಗವತದ ಶ್ಲೋಕ. ಕುಂತಿ ಮಾಡುವ ಪ್ರಾರ್ಥನೆ. ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾಳೆ ಅವಳು, ವಿಪದ ನಃ ಶಶ್ವತ ಸಂತು ತತ್ರ ತತ್ರ ಜಗದ್ಗುರೋ. ಹೇ ಕೃಷ್ಣ, ಕಷ್ಟವನ್ನು ಆವಾಗ ಕೊಡ್ತಾ ಇರು ಅಂತ ಕೇಳ್ತಾಳೆ. ಯಾಕೆಂದ್ರೆ ಯಾವಾಗ ನನ್ನ ಜೀವನದಲ್ಲಿ ಕಷ್ಟ ಬಂದಿದೆಯೋ ಆವಾಗೆಲ್ಲ ನೀನಿದ್ದೀಯಾ, ಯಾವಾಗ ಸುಖ ಬಂತೋ ಆವಾಗ ನೀನು ಹೊರಟೋಗಿದ್ದೀಯಾ. ನೋಡು, ಈಗ ಪಾಂಡವರು ಗೆದ್ದಿದ್ದಾರೆ, ಪಟ್ಟಾಭಿಷಿಕ್ತರಾಗಿದ್ದಾರೆ, ಸುಖದ ಒಂದು ಪರಿಸ್ಥಿತಿ ನಮಗೆ ಬಂದಿದೆ, ನೀನು ಹೊರಟೋಗ್ತಾ ಇದ್ದೀಯಾ. ಕಷ್ಟ ನಮಗೆ ಬಂದಾಗಲೆಲ್ಲ ಜೊತೆಗಿದ್ದೀಯಲ್ಲಪ್ಪ, ಆದ್ದರಿಂದ ನೀನು ಜೊತೆಗಿರೋದೇ ಸುಖ, ನಮಗೆ ನಿನ್ನ ಬಿಟ್ಟಿರೋದು ಸುಖ ಅಲ್ಲ ಎಂಬುದಾಗಿ ಹೇಳ್ತಾಳೆ. ಎಂಥ ಮಾತು! ನಾವು ಕಷ್ಟಗಳು ಬಂದಾಗ ಅಯ್ಯೋ ದೇವರೇ ಕಷ್ಟ ಯಾಕೆ ಕೊಟ್ಟೆ ಅಂತ ಹೇಳ್ತೇವೆ. ಆದರೆ ಜ್ಞಾನಿಗಳು ಆಡ್ತಕ್ಕಂಥ ಮಾತಲ್ಲ, ತಿಳುವಳಿಕೆ ಉಳ್ಳವರು ಆಡ್ತಕ್ಕಂಥ ಮಾತಲ್ಲ. ಕಷ್ಟ ವಾಸ್ತವವಾಗಿ ಭಗವಂತನನ್ನು ನೆನಪಿಸ್ತಕ್ಕಂಥ ಕಾಲ. ಆದರೆ ಭಗವಂತನಲ್ಲಿ ಭಕ್ತಿ ಇಲ್ಲದೆ ಇರೋದ್ರಿಂದ ಕಷ್ಟವಾಗಿ ಕಾಣ್ತಾ ಇದೆ ನಮಗೆ. ಕುಂತಿಗಾಗಲಿ ಪಾಂಡವರಿಗಾಗಲಿ ಕಷ್ಟವಾಗಲಿಲ್ಲ. ಯಾಕೆಂದರೆ ಭಗವಂತನಲ್ಲಿ ಭಕ್ತಿ ಇತ್ತು. ಎಲ್ಲ ಇದ್ದಾಗ ಭಕ್ತಿ ಮಾಡೋದು ತುಂಬ ಕಷ್ಟ. ಪೆಟ್ಟುಗಳು, ಕಷ್ಟಗಳು, ನಷ್ಟಗಳು ಜೀವನದಲ್ಲಿ ಮೇಲಿಂದ ಮೇಲೆ ಬರ್ತಾ ಇದ್ದರೆ ಒಂದು ಪಾಠ ಕಲಿಸಿ ಹೋಗುತ್ತದು. ಆದ್ದರಿಂದ ನಾವು ತಿಳ್ಕೊಳ್ತೇವೆ ಪಾಂಡವರು ತುಂಬ ಕಷ್ಟಪಟ್ಟರು ಅಂತ. ಕಾಡಿಗೆ ಹೋದರು, ಕಾಡಿನಲ್ಲೇ ಮಕ್ಕಳನ್ನು ಬೆಳೆಸಿದರು, ಕೊನೆಯೂ ಕೂಡ ಅರಣ್ಯವಾಸ. ಇಲ್ಲ, ಪಾಂಡವರು ದೈಹಿಕವಾಗಿ ಕಷ್ಟಪಟ್ಟರು, ಮಾನಸಿಕವಾಗಿ ಸುಖವಾಗಿದ್ದರು. ಯಾಕೆಂದರೆ ಭಗವಂತನ ಸಾನ್ನಿಧ್ಯ ಇತ್ತು. ಕೃಷ್ಣ ಯಾವಾಗಲೂ ಅವರ ಜೊತೆಯಲ್ಲಿದ್ದ. ಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ಆನಂದ ಇರಲಿಕ್ಕೆ ಬೇಕು. ಕೃಷ್ಣ ಅಂದರೆ ಆನಂದ. ಆದ್ದರಿಂದ ಕುಂತಿ ಮಾಡತಕ್ಕಂಥ ಪ್ರಾರ್ಥನೆಗೆ ಭಗವಂತ ಮೆಚ್ಚಿ ಆಶೀರ್ವಾದವನ್ನು ಮಾಡಿ, ನೀವು ಯಾವಾಗ ಪ್ರಾರ್ಥನೆ ಮಾಡ್ತೀರೋ ನಾನು ಆವಾಗ ಬರ್ತೇನೆ ಅಂತ ಹೊರಟು ಬಿಟ್ಟ. ಕೃಷ್ಣ ಹೊರಟಿದ್ದಾನೆ ದ್ವಾರಿಕೆಗೆ. ಇನ್ನು ಅಡ್ಡ ಬಂದಿದ್ದಾನೆ ಯಾರು? ಧರ್ಮರಾಜ ಈಗ ನಿಲ್ಲಿಸ್ಬಿಟ್ಟಿದ್ದಾನೆ. ಯಾಕೆ? ಕೃಷ್ಣ ನಿಂತ್ಕೊ ಹೋಗಬೇಡ, ಸ್ವಲ್ಪ ಕಾಲ ಉಳ್ಕೊಂಡು ಹೋಗ್ಬೇಕು ನೀನು. ಆಯಿತು, ಧರ್ಮರಾಜನ ಪ್ರೀತಿಗೆ ಒಪ್ಪಿ ಕೃಷ್ಣ ಉಳಿದಿದ್ದಾನೆ ಕೆಲವು ಕಾಲ. ಎಷ್ಟು ಕಾಲ ಅಂದರೆ 3 ಅಶ್ವಮೇಧ ಯಾಗಗಳನ್ನು ಮುಗಿಸುವಲ್ಲಿವರೆಗೆ ಕೃಷ್ಣ ಉಳಿದಿದ್ದಾನೆ. ತದನಂತರ ಇದ್ದಕ್ಕಿದ್ದಾಗೆ ಒಂದು ದಿನ ಧರ್ಮರಾಜನಿಗೆ ದುಃಖವಾಯಿತಂತೆ. ಯಾಕೆ? ಇಷ್ಟು ಜನರೆಲ್ಲ ಸತ್ತು ಹೋದ್ರಲ್ವಾ, ನಮ್ಮ ಜ್ಞಾತಿಗಳನ್ನೆಲ್ಲ ಕೊಂದು ನಾನು ಸಿಂಹಾಸನ ಏರಿದ್ದೇನೆ, ಬಹಳ ದೊಡ್ಡ ತಪ್ಪು ಮಾಡಿದ್ದೇನೆ. ಆದ್ದರಿಂದ ಕೃಷ್ಣ ಈ ದುಃಖ ನನ್ನಿಂದ ಹೋಗ್ತಾ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾನೆ. ಜ್ಞಾತಿ ವಧೆಯಿಂದ, ಬಾಂಧವರ ವಧೆಯಿಂದ ಆಗಿರತಕ್ಕಂಥ ದುಃಖ, ಅದು ಪಾಪ, ನನ್ನನ್ನು ತುಂಬ ತುಂಬ ನೋಯಿಸ್ತಾ ಇದೆ. ಕೃಷ್ಣ, ಇದನ್ನು ಪಾರು ಮಾಡು. ಕೃಷ್ಣ ಯೋಚನೆ ಮಾಡ್ತಾನೆ, ಬೇರೆ ಯಾವ ಉಪದೇಶವೂ ಅವನಿಗೆ ಪ್ರಯೋಜನ ಆಗಲ್ಲ. ಕೃಷ್ಣ ಯಾವಾಗಲೂ ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವ ಮನುಷ್ಯ ಅವನು. ಧರ್ಮರಾಜನಿಗೆ ಉಪದೇಶವೂ ಕೊಡಬೇಕು, ಅತ್ತ ಕಡೆ ಭೀಷ್ಮರಿಗೆ ದರ್ಶನವೂ ಕೊಡಬೇಕು. ಭೀಷ್ಮರು ಶರಶಯ್ಯ ಮೇಲೆ ಮಲಗಿದ್ದಾರೆ ಉತ್ತರಾಯಣದ ಪ್ರತೀಕ್ಷೆಯಲ್ಲಿ. ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿವೆ ದೇಹವನ್ನು ಬಿಡೋದಿಕ್ಕೆ. ಅವರು ಕೃಷ್ಣನನ್ನು ಬಯಸ್ತಾ ಇದ್ದಾರೆ, ಕೃಷ್ಣನ ದರ್ಶನ ಮಾಡಿ ದೇಹ ಬಿಡಬೇಕು ಅಂತ ಬಯಸ್ತಾ ಇದ್ದಾರೆ ಭೀಷ್ಮರು. ಭೀಷ್ಮರಂಥ ಮಹಾಜ್ಞಾನಿಗಳ ಬಾಯಿಂದ ಧರ್ಮ ವಿಚಾರವನ್ನು ಧರ್ಮರಾಜನಿಗೆ ತಿಳಿಸಬೇಕಾಗಿದೆ. ಯಾಕಂದರೆ ಆ ಶಾಶ್ವತ ಚಿಂತನೆಗಳು ದಾಖಲೆಯಾಗಬೇಕಾಗಿದೆ. ಧರ್ಮರಾಜನಿಗೂ ಬೋಧನೆಯುಂಟು ಮಾಡಬೇಕಾಗಿದೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಧರ್ಮರಾಜ ಬಾ, ಸಮರಾಂಗಣಕ್ಕೆ ಹೋಗೋಣ, ಯುದ್ಧರಂಗಕ್ಕೆ ಹೋಗೋಣ, ಅಲ್ಲಿ ಭೀಷ್ಮರು ಮಲಗಿದ್ದಾರಲ್ಲ ಅವರು ಸಮಾಧಾನ ಹೇಳ್ತಾರೆ ನಿನಗೆ, ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಭೀಷ್ಮರು ಅನುಶಾಸನ ಪರ್ವ, ಶಾಂತಿ ಪರ್ವ ಅಂತ ಮಹಾಭಾರತ 2 ಪರ್ವಗಳಲ್ಲಿ
ಈ ಧರ್ಮದ ವಿಚಾರವನ್ನು ಅತ್ಯಂತ ಸುಂದರವಾಗಿ ವರ್ಣಿಸಿರತಕ್ಕಂಥ ಭಾಗ. ಅಲ್ಲಿಯೇ ವಿಷ್ಣು ಸಹಸ್ರನಾಮ ಕೂಡ ಬರ್ತಕ್ಕಂಥದ್ದು. ಅದನ್ನೆಲ್ಲ ಕೇಳಿದ ಮೇಲೆ ಧರ್ಮರಾಜನ ಮನಸ್ಸು ಶಾಂತವಾಯಿತಂತೆ. ಭೀಷ್ಮರಿಗೂ ಕೂಡ ತಾನು ಕಲಿತಿದ್ದನ್ನೆಲ್ಲ ತಿಳಿಸಿಕೊಟ್ಟೆ ಅನ್ನೋ ಧನ್ಯತಾ ಭಾವ ಬಂತು. ಕೃಷ್ಣ, ನಾನು ಹೊರಟು ಹೋಗ್ತೇನೆ, ದಯವಿಟ್ಟು ನನ್ನ ಮುಂದೆ ನಿಂತುಕೋ ಅಂತ ನಿಲ್ಲಿಸ್ತಾನೆ ಕೃಷ್ಣನನ್ನು. ಕೃಷ್ಣ ನನ್ನ ನೋಡ್ತಾ ನೋಡ್ತಾ ಅವನನ್ನು ಸ್ತುತಿ ಮಾಡ್ತಾ ಮಾಡ್ತಾ ಭೀಷ್ಮರು ದೇಹತ್ಯಾಗ ಮಾಡಿಬಿಟ್ಟಿದ್ದಾರೆ. ಧರ್ಮರಾಜನಿಗೆ ನೆಮ್ಮದಿಯೂ ಪ್ರಾಪ್ತಿಯಾಯಿತು. ಭೀಷ್ಮರಿಗೆ ಸಾಯುವ ಕೊನೆಯ ಕಾಲದಲ್ಲಿ ಭಗವದ್ ದರ್ಶನವೂ ಆಯಿತು. ಕೃಷ್ಣ ಎರಡೂ ಕೆಲಸವನ್ನು ಪೂರೈಸಿ ಹಿಂತಿರುಗಿದ್ದಾನೆ. ಹೇಳ್ತಾನೆ, ಧರ್ಮರಾಜ ಈಗಲಾದರೂ ಅನುಮತಿ ಕೊಡು, ನಾನು ಹೋಗಿ ಬರ್ತೇನೆ ದ್ವಾರಕೆಗೆ, ತುಂಬ ದಿನ ಆಯಿತು ಬಂದು. ಆಯಿತು ಕೃಷ್ಣ, ಹೋಗಿ ಬಾ ಅಂತ ಅರ್ಜುನ ಸಹಿತವಾಗಿ ಕೃಷ್ಣನನ್ನು ಕಳಿಸಿಕೊಟ್ಟಿದ್ದಾನೆ ಧರ್ಮರಾಜ. ಕೃಷ್ಣ ದ್ವಾರಕೆಗೆ ಹೋಗಿದ್ದಾನೆ. ಇತ್ತ ಮಗು ಪರೀಕ್ಷಿತ ಕೂಡ ಬೆಳೀತಾ ಇದ್ದಾನೆ. ಅರ್ಜುನ ಬರದೆ ತುಂಬ ದಿನವಾಯ್ತಲ್ಲ ಅಂತ, ಸುಮಾರು ತಿಂಗಳುಗಳೇ ಕಳೆದು ಹೋಯಿತು ಅಂತ ಧರ್ಮರಾಜ ದುಃಖಿತನಾಗಿದ್ದಾನೆ. ಅತ್ತ ಕಡೆ ದ್ವಾರಕೆಗೆ ಕೃಷ್ಣ ಹೋಗಿದ್ದಾನೆ. ಕೆಲವೇ ಸಮಯದಲ್ಲಿ ಅಲ್ಲಿಯೂ ಕೂಡ ಸಮಸ್ಯೆ ಸೃಷ್ಟಿಯಾಗಿದೆ. ಅವನ ಮಕ್ಕಳೇ, ಅವನ ಬಂಧುಗಳೇ ಎಲ್ಲರೂ ಸೇರಿ ಋಷಿಗಳಿಂದ ಶಾಪಗ್ರಸ್ತರಾಗಿ ಇಡೀ ಯಾದವ ಕುಲವೇ ಸಂಹಾರವಾಗತಕ್ಕಂಥ ಒಂದು ಸನ್ನಿವೇಶ ಬಂದುಬಿಟ್ಟಿದೆ. ಪ್ರಭಾಸ ಕ್ಷೇತ್ರದಲ್ಲಿ ಆ ಯದುವಂಶೀಯರು ಎಲ್ಲ ಸೇರಿಕೊಂಡು ಹೊಡೆದಾಡಿ ಸತ್ತು ಬಿಡ್ತಾರೆ. ಕೃಷ್ಣನ ಕಾಲಿಗೂ ಕೂಡ ಜರಾವ್ಯಾಧ ಬಿಟ್ಟಂತಹ ಬಾಣದಿಂದ ತಾಗಿ ಕೃಷ್ಣ ಕೂಡ ಪರಂಧಾಮಕ್ಕೆ ಹೋಗಿಬಿಟ್ಟಿದ್ದಾನೆ. ಹೋಗುವ ಮುನ್ನ ಕೃಷ್ಣ ಹೇಳ್ತಾನೆ, ಅರ್ಜುನ, ಈ ಅರಮನೆ ವಾಸಿಗಳನ್ನೆಲ್ಲ ಕರ್ಕೊಂಡು ಹೋಗಿ ಸುರಕ್ಷಿತವಾಗಿ ನೀನು ರಕ್ಷಿಸಬೇಕಪ್ಪ ಅಂತ ಹೇಳ್ತಾನೆ. ಅರ್ಜುನ ಎಂತಹ ಸ್ಥಿತಿಗೆ ಬಂದುಬಿಟ್ಟಿದ್ದ ಅಂದರೆ, ಕೃಷ್ಣ ಹೊರಟು ಹೋದದ್ದನ್ನು ತಿಳಿದ ಮೇಲೆ, ನೋಡಿದ ಮೇಲೆ ಅವನ ಶಕ್ತಿ ಎಲ್ಲ ಉಡುಗು ಹೋಗಿಬಿಟ್ಟಿದೆ. ಗಾಂಡೀವವನ್ನು ಇಟ್ಟುಕೊಂಡು ನಿವಾತ ಕವಚರೊಡನೆ ಹೋರಾಡಿದವನು, ಇಂದ್ರನಿಗೆ ಸಹಾಯ ಮಾಡಿದವನು, ಸಾಕ್ಷಾತ್ ಶಿವನೊಡನೆ ಹೋರಾಡಿದಂತಹ ಅರ್ಜುನನಿಗೆ ಇವತ್ತು ಕಾಡುಗಳ್ಳರನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ರಥ ಹತ್ತುಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ಅಂತಃಪುರದ ಏನು ಸ್ತ್ರೀಯರನ್ನೆಲ್ಲ ಕರ್ಕೊಂಡು ಹೋಗ್ತಿದ್ದಾನೆ. ಕಾಡುಗಳ್ಳರು ಅಡ್ಡಗಟ್ಟಿ ಬಿಟ್ಟಿದ್ದಾರೆ. ಅವ್ರ ಜೊತೆ ಹೋರಾಡಲಿಕ್ಕೂ ಆಗಲಿಲ್ಲ. ಸೋತು ಸುಣ್ಣಗಾಗಿ ಹೋಗಿದ್ದಾನೆ. ಧರ್ಮರಾಜನ ಮುಂದೆ ಅಳುತ್ತಾ ಕೂತ್ಕೊಂಡಿದ್ದಾನೆ. ಅಣ್ಣ, ಹೀಗಾಗಿಬಿಡ್ತು, ಕೃಷ್ಣ ಇಲ್ಲ ಅಂತ. ಕೃಷ್ಣ ಈಗಿಲ್ಲ, ನನ್ನ ಹತ್ರ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಅರ್ಜುನ ಮುಂಚಿನ ಅರ್ಜುನನಾಗ್ತಾ ಇಲ್ಲ ಅಣ್ಣ ಅಂತ ಗೋಳೋ ಅಂತ ಅಳ್ತಾ ಇದ್ದಾನೆ. ಪಾಂಡವರಿಗೂ ಕೂಡ ಅಷ್ಟೇ. ಮಮ ಪ್ರಾಣಾಹಿ ಪಾಂಡವಾಹ, ಪಾಂಡವರು ನನ್ನ ಪ್ರಾಣ ಅಂತ ಹೇಳ್ಕೊಂಡಂತಹ ಕೃಷ್ಣ ಅಂದರೆ ಪಾಂಡವರಿಗೂ ಪ್ರಾಣ. ಕೃಷ್ಣನೇ ಪರಂಧಾಮಕ್ಕೆ ಹೋದ ಮೇಲೆ ನಾವು ಬದುಕುವುದರಲ್ಲಿ ಯಾವ ಅರ್ಥವೂ ಇಲ್ಲ ಅಂತ ಹೇಳ್ತಾ ಧರ್ಮರಾಜ ಪರೀಕ್ಷಿತ ಮಹಾರಾಜನಿಗೆ ಪಟ್ಟವನ್ನು ಕಟ್ಟಿ ಮಹಾಪ್ರಸ್ಥಾನಕ್ಕೆ ಹೋಗುತ್ತಾನೆ. ಪಂಚಪಾಂಡವರು ದ್ರೌಪದಿ ಸಮೇತರಾಗಿ ಮಹಾಪ್ರಾಸ್ಥಾನಿಕ ಪರ್ವದಲ್ಲಿ ಅವರು ಹೊರಟು ಹೋಗ್ತಾರೆ. ಧರ್ಮರಾಜ ಒಬ್ಬನೇ ಸ್ವರ್ಗವನ್ನು ಹೋಗ್ತಾನೆ, ಬೇರೆಯವರೆಲ್ಲ ಮಧ್ಯದಲ್ಲಿಯೇ ದೇಹವನ್ನು ಬಿಡುತ್ತಾರೆ. ತದನಂತರ ಪರೀಕ್ಷಿತನ ಆಳ್ವಿಕೆಯ ಸಂದರ್ಭ. ಶ್ರೀಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ 36 ವರ್ಷ ಪರೀಕ್ಷಿತ ಭೂಮಿಯ ಮೇಲೆ ರಾಜ್ಯಭಾರವನ್ನು ಮಾಡಿದ್ದ. ಯಾವಾಗ ಕೃಷ್ಣ ಪರಂಧಾಮಕ್ಕೆ ಹೋಗ್ತಾನೋ ಅಲ್ಲಿಂದ ದ್ವಾಪರ ಯುಗ ಮುಗಿದು ಕಲಿಯುಗ ಆರಂಭವಾಗುತ್ತದೆ. ಆದರೆ ಎಲ್ಲಿಯ ತನಕ ಪರೀಕ್ಷಿತನ ರಾಜ್ಯಭಾರ ನಡೀತಾ ಇತ್ತೋ ಕಲಿಗೆ ಪ್ರವೇಶವಾಗಲಿಕ್ಕೆ ಅವಕಾಶವನ್ನೇ ಕೊಡಲಿಲ್ಲ. ಆದರೆ ಯುಗದ ಪ್ರವರ್ತಕನಾಗಿರತಕ್ಕಂಥ ಯುಗದ ಅಧಿದೇವತೆ ಏನಿದ್ದಾನೋ ಅವನು ತನ್ನ ಕೆಲಸವನ್ನು ಮಾಡಲೇಬೇಕು. ಆದ್ದರಿಂದ ಒಂದು ದಿನ ಪರೀಕ್ಷಿತನು ಬೇಟೆಗಂತ ಕಾಡಿಗೆ ಹೋದಾಗ ಒಂದು ವಿಚಿತ್ರವಾದ ದೃಶ್ಯವನ್ನು ಕಾಣುತ್ತಾನೆ. ಏನು ದೃಶ್ಯಪ್ಪ ಅಂದರೆ, ಒಂದು ಎತ್ತು, ಇನ್ನೊಂದು ಹಸು. ಹಸು ಮತ್ತು ಎತ್ತು ಮಾತಾಡ್ಕೊಳ್ತಿವೆ. ಎತ್ತಿಗೆ 3 ಕಾಲಿಲ್ಲ, ಒಂದೇ ಕಾಲ ಮೇಲೆ ನಿಂತ್ಕೊಂಡಿದೆ. ಆ ಹಸು ಮತ್ತು ಎತ್ತು ಇಬ್ಬರನ್ನೂ ಕೂಡ ಒಬ್ಬನು ಹೊಡಿತಾ ಇದ್ದಾನೆ. ಒಬ್ಬ ವ್ಯಕ್ತಿ ಕೋಲಿನಿಂದ ಚೆನ್ನಾಗಿ ಹೊಡಿತಾ ಇದ್ದಾನೆ. ಆ ದೃಶ್ಯವನ್ನು ನೋಡ್ತಾನೆ. ಬಡಕಲಾದಂತಹ ಈ ಪ್ರಾಣಿಗಳನ್ನು, ಅದರಲ್ಲಿ ಹಸುವನ್ನು ಇವನು ಯಾವತ್ತನ ಹೊಡಿತಾ ಇದ್ದಾನೆ, ಪರೀಕ್ಷೆ ಮಾಡಬೇಕು ಅಂತ ಹತ್ರ ಹೋಗಿ ವಿಚಾರಿಸ್ತಾನೆ. ವಿಚಾರಿಸಿದರೆ ಗೊತ್ತಾಗತ್ತೆ ಆ ವೃಷಭ ಧರ್ಮದೇವತೆ. ಅವನು ಹೇಳ್ತಾನೆ, 3 ಯುಗಗಳಲ್ಲಿ ನಾನು 4 ಕಾಲುಗಳಲ್ಲಿ ನಿಂತಿದ್ದೆ, ಕಲಿಯುಗದಲ್ಲಿ ಒಂದೇ ಪಾದದಲ್ಲಿ ನಿಂತಿದ್ದೇನೆ, ನಾನು ಧರ್ಮದ ಅಧಿದೇವತೆ ಅಂತ ಹೇಳ್ತಾನೆ. ಈ ಹಸು ಬೇರೆ ಯಾವುದು ಅಲ್ಲ, ಭೂದೇವಿ. ಭೂದೇವಿ ಹೇಳ್ತಾಳೆ, ಕಲಿಯುಗದ ಪ್ರಭಾವದಿಂದಾಗಿ ನಾನು ತುಂಬ ಕೃಶಳಾಗಿದ್ದೇನೆ ಅಂತ.
ಅಲ್ಲಿ ಕೋಲಿನಿಂದ ಹೊಡಿತಾ ಇರತಕ್ಕಂತಹ ದುಷ್ಟ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಕಲಿಪುರುಷನಾಗಿದ್ದ ಅವನು. ಕಲಿಪುರುಷನು ಧರ್ಮಕ್ಕೂ ಮತ್ತು ಭೂಮಿಗೂ ಕೂಡ ತುಂಬ ದುಃಖವನ್ನು, ತೊಂದರೆಯನ್ನು ಕೊಡ್ತಾನೆ ಎನ್ನುವುದರ ಸಂಕೇತ. ಅಷ್ಟೊತ್ತಿಗೆ ಹೊರೆಯಿಂದ ಕತ್ತಿಯನ್ನು ತೆಗಿತಾನೆ ಪರೀಕ್ಷಿತ. ಆ ಕಲಿಪುರುಷನ ಮೇಲೆ ಆಕ್ರಮಣ ಮಾಡಲಿಕ್ಕೆ ತೊಡಗುತ್ತಾನೆ. ಕಲಿ ಶರಣಾಗಿ ಪ್ರಾರ್ಥನೆ ಮಾಡಿಕೊಳ್ತಾನೆ, ನಾನೇನು ಮಾಡಲಿ, ನಾನು ಯುಗದ ಏನು ಅಧಿದೇವತೆಯಾಗಿದೆ, ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ. ಕಲಿಯುಗಕ್ಕೆ ನಿಯಮವೇ ಹೀಗಿದೆ, ಧರ್ಮಕ್ಕೆ ಕಷ್ಟ ಬರತಕ್ಕಂತಹ ಕಾಲ ಇದು, ಭೂಮಿಗೆ ಸಂಕಟವನ್ನು ಬರತಕ್ಕಂತಹ ಕಾಲ ಇದು, ನನ್ನ ಕೆಲಸವನ್ನು ನಾನು ಮಾಡ್ತಿದ್ದೇನೆಪ್ಪ ಅಂತ ಹೇಳಿದಾಗ ಪರೀಕ್ಷಿತ ಹೇಳ್ತಾನೆ, ಎಲ್ಲಿಯ ತನಕ ನನ್ನ ರಾಜ್ಯಭಾರ ಇರ್ತದೋ ಅಲ್ಲಿಯ ತನಕ ನೀನು ಇರ್ಕೂಡುದು, ನನ್ನ ರಾಜ್ಯದಲ್ಲಿ ನೀನು ಇರ್ಕೂಡುದು ಅಂತ ಹೇಳ್ತಾನೆ. ಹಾಗೆ ಹೇಳಿದರೆ ಹೇಗೆ? ಅದು ನ್ಯಾಯ ಅಲ್ಲ. ಅದಕ್ಕೆ ನನಗೆ ಕೆಲವು ಜಾಗವನ್ನಾದರೂ ನೀನು ಕೊಡು ಅಂತ ಹೇಳ್ತಾನೆ. ಆಗ ಪರೀಕ್ಷಿತ ಹೇಳ್ತಾನಂತೆ, ಎಲ್ಲಿ ಜೂಜು ನಡೀತದೋ, ಎಲ್ಲಿ ಮದ್ಯಪಾನ ನಡೀತದೋ, ಎಲ್ಲಿ ವ್ಯಭಿಚಾರ ನಡೀತದೋ, ಎಲ್ಲಿ ಪ್ರಾಣಿ ಹಿಂಸೆ ನಡೀತದೋ, ಈ 4 ಜಾಗಗಳಲ್ಲಿ ನೀನು ಇರು ಅಂತ ಹೇಳ್ತಾನೆ. ಆದ್ದರಿಂದ ಕಲಿ ಎಲ್ಲಿ ಪ್ರವೇಶ ಮಾಡ್ತಾರೆ? ಈ 4 ಜಾಗಗಳಲ್ಲಿ ಕಲಿಯ ನರ್ತನ ನಡೀತಾ ಇರ್ತದೆ. ಕೊನೆಗೆ ಹೇಳ್ತಾನಂತೆ, ಇನ್ನೊಂದು ಜಾಗ ಕೊಡು ಸಾಕು ನನಗೆ, 5ನೇದು ಒಂದು ಜಾಗ ಕೊಡು ಅಂತ ಹೇಳಿದಾಗ ಆ ಪರೀಕ್ಷಿತ ಮಹಾರಾಜ ಹಿರಣ್ಯ, ದುಡ್ಡು, ಚಿನ್ನ ಎಲ್ಲಿ ಇರ್ತದೋ, ಹಿಂದೆ ದುಡ್ಡು ಅಲ್ಲಿ ಚಿನ್ನದ ರೂಪದಲ್ಲಿ ಇರ್ತಿತ್ತಲ್ಲ, ಚಿನ್ನ ಎಲ್ಲಿರ್ತದೋ ಅಲ್ಲಿ ಅಂತ, ಅಂದ್ರೆ ದುಡ್ಡು ಇದ್ದಲ್ಲಿ. ಆ ಕಲಿಪುರುಷ ನೋಡ್ತಾನೆ, ಇವನ ತಲೆಯ ಮೇಲೆ ಚಿನ್ನದ ಕಿರೀಟ ಇದೆ. ಯಾರ ತಲೆಯ ಮೇಲೆ? ಪರೀಕ್ಷಿತನ ತಲೆಯ ಮೇಲೆ. ಹತ್ತಿ ಕುಳಿತೇ ಬಿಟ್ಟ, ಗೊತ್ತಿಲ್ಲದ ಹಾಗೆ. ಪರೀಕ್ಷಿತ ಏನೋ ದೊಡ್ಡ ಸಾಧನೆಯನ್ನು ಮಾಡದೇನೆ ಅಂತ ತಿಳ್ಕೊಂಡು ಹೊರಟಿದ್ದಾನೆ, ಕಲಿಯ ತಲೆ ಮೇಲೆ ಕೂತ್ಕೊಂಡಿದ್ದಾನೆ. ಹೋಗ್ತಾ 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 ಬಾಯಾರಿಕೆ ಆಗಿಬಿಟ್ಟಿದೆ ಅವನಿಗೆ. ಅಲ್ಲಿ ನೋಡಿದರೆ ಒಂದು ಸುಂದರವಾದಂಥ ಋಷ್ಯಾಶ್ರಮ, ಶಮೀಕ ಋಷಿಗಳ ಆಶ್ರಮ. ಋಷಿಗಳು ಧ್ಯಾನ ಮಾಡ್ತಾ ಮಾಡ್ತಾ ಸಮಾಧಿ ಸ್ಥಿತಿಗೆ ಹೋಗಿಬಿಟ್ಟಿದ್ದಾರೆ, ನಿರ್ವಿಕಲ್ಪ ಸಮಾಧಿ. ಹೊರಗಡೆಯ ಪ್ರಜ್ಞೆಯೇ ಅವರಿಗೆ ಇಲ್ಲ. ಪರೀಕ್ಷಿತ ಹೋಗಿ ಕೈ ಮುಗಿದು ಕೇಳ್ಕೊಳ್ತಾನೆ, ಋಷಿವರ್ಯರೇ ಬಾಯಾರಿಕೆಯಾಗಿದೆ, ಸ್ವಲ್ಪ ನೀರು ಕುಡಿಬೇಕಾಗಿದೆ ಅಂತ ಕೇಳ್ತಾ ಇದ್ದಾನೆ. ಋಷಿಗಳಿಗೆ ಎಚ್ಚರ ಆಗ್ತಾ ಇಲ್ಲ. ಏನು ಪರೀಕ್ಷಿತನಿಗೆ ಇದು ಸಮಾಧಿ ಅಂತ ಗೊತ್ತಿಲ್ಲವೋ? ಗೊತ್ತಿದೆ. ನಿರ್ವಿಕಲ್ಪ ಸಮಾಧಿಗೆ ಹೋದರೆ ಸಮಯ ದೇಶದ ಪ್ರಜ್ಞೆ ಇಲ್ಲದೆ ಅವರು ಇರ್ತಾರೆ ಅನ್ನೋದು ಗೊತ್ತಿಲ್ವೋ? ಗೊತ್ತಿದೆ. ಆದರೂ ಕೂಡ ಕಲಿಪುರುಷನ ಪ್ರಭಾವದಿಂದಾಗಿ ಕೋಪ ಬಂದು ಬಿಡ್ತು. ಯಾರಿಗೆ? ಪರೀಕ್ಷಿತನಿಗೆ, ಅರ್ಜುನನ ಮೊಮ್ಮಗನಿಗೆ. ಅಲ್ಲೇ ಪಕ್ಕದಲ್ಲಿ ಒಂದು ಹಾವು ಸತ್ತಿತ್ತಂತೆ. ಆ ಸತ್ತ ಹಾವನ್ನ ಬಾಣದಿಂದ ಎತ್ತಿ ಅವರ ಕುತ್ತಿಗೆಗೆ ಹಾಕಿ ಹೋಗ್ತಾನೆ. ಅತ್ತ ಕಡೆ ಪರೀಕ್ಷಿತ ಹೋದ. ಆ ಶಮೀಕ ಋಷಿಯ ಮಗ ಶೃಂಗಿ ಅಂತ ಎಲ್ಲೋ ಆಟ ಆಡ್ಲಿಕ್ಕೆ ಹೋದವನು ಬರ್ತಾನೆ, ನೋಡ್ತಾನೆ ಅಪ್ಪನ ಕುತ್ತಿಗೆಯಲ್ಲಿ ಹಾವು. ಸಿಟ್ಟು ಬಂದು ಬಿಡ್ತದೆ ಅವನಿಗೆ. ಯಾವಾತನು ಇವನು ಅವಮಾನವನ್ನು ಮಾಡಿದ್ದಾನೋ 7 ದಿನದಲ್ಲಿ ಹಾವು ಕಚ್ಚಿ ಸಾಯಲಿ ಎಂದು ಶಾಪ ಕೊಟ್ಟು ಬಿಡ್ತಾನೆ. ಅವನು ಋಷಿ ಪುತ್ರ ಇರಬಹುದು, ಬಾಲಕ ಇರಬಹುದು, ಆದರೆ ಬೆಂಕಿಯೇ, ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಸುಡುತ್ತದೆ. ಅವನು ತಪಸ್ವಿಯ ಮಗ, ತಪಸ್ವಿ. ಆ ಶಾಪವನ್ನು ಕೊಟ್ಟ. ಅಪ್ಪನ ಕೂತಿಗೆ ನೋಡ್ತಾ ಅಳ್ತಾ ನಿಂತ್ಕೊಂಡ. ಅಂದರೆ ಭಯ ಆಗ್ಬಿಟ್ಟಿತ್ತು ಅಪ್ಪನ ಕೂತಿಗೆ ಹಾವಿರೋದು ನೋಡಿ. ಸ್ವಲ್ಪ ಹೊತ್ತಲ್ಲಿ ಬಾಹ್ಯ ಪ್ರಜ್ಞೆಯನ್ನು ಪಡೆದುಕೊಂಡಂತಹ ಶಮೀಕ ಮುನಿಗಳು ಕಣ್ಣು ತೆರೆದು ನೋಡ್ತಾರೆ, ಹಾವು ಕುತ್ತಿಗೆಯಲ್ಲಿದೆ. ಏನು ಯೋಚನೆ ಮಾಡಲಿಲ್ಲ, ನಿಧಾನಕ್ಕೆ ಎತ್ತು ಬಿಟ್ಟು ಬದಿಗಿಡ್ತಾರೆ ಅವರು. ಯಾರೋ ಹಾಕಿ ಹೋಗಿರಬೇಕು ಅಂತ. ಮಗ ಅಳ್ತಾ ಇದ್ದಾನೆ. ಏನಾಯ್ತು ಮಗು? ಇಲ್ಲ, ನಿನ್ನ ಈ ಪರಿಸ್ಥಿತಿಯನ್ನು ನೋಡಿ ನನಗೆ ತುಂಬ ದುಃಖವಾಗಿದೆ, ನಾನು ಶಾಪ ಕೊಟ್ಟು ಬಿಟ್ಟೆ. ಯಾರಿಗೆ? ನಿನಗೆ ಹಾವನ್ನು ಹಾಕಿ ಹೋದ್ನಲ್ಲ ಅವನಿಗೆ. ಮಹರ್ಷಿಗಳು ಸ್ವಲ್ಪ ಧ್ಯಾನ ಮಾಡಿ ನೋಡ್ತಾರೆ. ನೋಡಿದರೆ ಯಾರು ಹಾಕಿದ್ದು? ಪರೀಕ್ಷಿತ. ಧರ್ಮದಿಂದ ರಾಜ್ಯಭಾರವನ್ನು ಮಾಡಿ ಧರ್ಮವನ್ನು ರಕ್ಷಣೆ ಮಾಡಬೇಕಾದಂತಹ ಕೃಷ್ಣ ಸಖನಾದ ಅರ್ಜುನನ ಮೊಮ್ಮಗ ಪರೀಕ್ಷಿತ. ಎಲ್ಲೋ ಒಂದು ಯೋಚನೆಯ ಭರದಲ್ಲಿ ತಪ್ಪು ಮಾಡಿರಬಹುದು. ದೊಡ್ಡ ಶಾಪ ಕೊಟ್ಟುಬಿಟ್ಟಿಯಲ್ಲ ಮಗ, ನೀನು ಬಹಳ ದೊಡ್ಡ ತಪ್ಪು ಮಾಡಿದೆ ಅಂತ ಋಷಿಗಳು ಹೇಳ್ತಾರೆ. ಮಹಾನುಭಾವರು ಮಹಾಪುರುಷರು ಒಮ್ಮೊಮ್ಮೆ ತಪ್ಪು ಮಾಡ್ತಾರೆ. ತಪ್ಪು ಮಾಡದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಯಾವುದೋ ಪ್ರಭಾವಕ್ಕೆ ಒಳಗಾಗಿ ಮನುಷ್ಯ ತಪ್ಪು ಮಾಡ್ತಾನೆ. ಆ ಮಾಡಿದ ತಪ್ಪಿಗೆ ಒಂದೇ ಸಲ ಶಿಕ್ಷೆಯನ್ನು ಕೊಡತಕ್ಕಂಥದ್ದು ತೀರ್ಮಾನ ತಪ್ಪು. ಕೆಟ್ಟವರಲ್ಲಿಯೂ ಆಗಾಗ ಒಳ್ಳೆಯ ಗುಣ ಪ್ರಕಾಶ ಹೇಗೆ ಆಗ್ತದೋ, ಒಳ್ಳೆಯವರಲ್ಲಿಯೂ ಆಗಾಗ ಕೆಟ್ಟ ಗುಣ ಪ್ರಕಾಶ ಆಗುವುದು ಉಂಟು. ಕ್ಷಮಿಸ್ತಕ್ಕಂಥ ಭಾವ ನಮ್ಮಲ್ಲಿ ಇರಬೇಕಾಗ್ತದೆ ಎಂಬುದಾಗಿ ಹೇಳಿ ಎಷ್ಟು ಹೇಳಿದರೂ ಪ್ರಯೋಜನ ಇಲ್ಲ. ಋಷಿಪುತ್ರ ಶಾಪ ಕೊಟ್ಟಿದ್ದಾನೆ, ಅದು ಫಲಿಸುತ್ತೆ.
ಅದು ಅವನಿಗೆ ಗೊತ್ತಿಲ್ಲದೆ ಆಗೋದಕ್ಕಿಂತ ಮುಂಚೆ ಗೊತ್ತಾಗಿ ಅವನ ಮೃತ್ಯುವಿಗೆ ಸಿದ್ಧತೆ ಮಾಡಿಕೊಳ್ಳಲಿ ಎನ್ನುವ ಕಾರಣಕ್ಕೋಸ್ಕರ ತನ್ನ ಶಿಷ್ಯರನ್ನು ಕಳಿಸಿಕೊಡ್ತಾನೆ ಶಮೀಕ ಋಷಿ. ಅತ್ತ ಕಡೆ ಪರೀಕ್ಷಿತ ಹೋಗಿದ್ದಾನೆ, ಅರಮನೆಗೆ ಹೋಗಿ ತನ್ನ ಮುಕುಟವನ್ನು ತೆಗೆದು ಬದಿಗೆ ಇಟ್ಟಿದ್ದಾನೆ. ನೆನಪಾಗಿದೆ ಅವನಿಗೆ ಏನು, ಅಲ್ಲಿ ಅರಣ್ಯದಲ್ಲಿ ಧ್ಯಾನಸ್ಥರಾದ ಋಷಿಗಳಿಗೆ ನಾನು ಅವಮಾನ ಮಾಡಿ ಬಂದೆ, ಎಂಥ ತಪ್ಪು ಮಾಡಿದೆ ನಾನು, ಅವರೇನೇನೂ ತಪ್ಪು ಮಾಡದೇ ಇದ್ರು ನಾನು ಎಂಥ ಶಿಕ್ಷೆಯನ್ನು ಕೊಟ್ಟೆ, ಎಂಥ ತಪ್ಪು ಮಾಡಿದೆ ಅಂತ ತಲೆಗೆ ಕೈ ಹೊತ್ತಿ ಕುಳಿತುಕೊಂಡಿದ್ದಾನೆ. ಅಷ್ಟೊತ್ತಿಗೆ ಶಿಷ್ಯ ಬಂದು ಹೇಳ್ತಾನಂತೆ, ಮಹಾರಾಜ, ನೀನು ಮಾಡಿರತಕ್ಕಂಥ ಅವಮಾನಕ್ಕೆ ಪ್ರತಿಯಾಗಿ ಋಷಿಪುತ್ರನಿಗೆ ಶಾಪ ಕೊಟ್ಟಿದ್ದಾನೆ, 7 ದಿನದಲ್ಲಿ ನಿನಗೆ ಮೃತ್ಯು ಬರ್ತದೆ, ತಕ್ಷಕನು ಕಚ್ಚಿ ನೀನು ಸತ್ತು ಹೋಗುತ್ತೀಯಾ, ಇದನ್ನು ತಿಳಿಸಿ ಬರಲಿಕ್ಕೆ ಹೇಳಿದ್ದಾರೆ, ಸಿದ್ಧತೆ ಮಾಡ್ಕೋ ಅಂತ ಹೇಳಿ ಹೊರಟೋಗ್ತಾನೆ. ಮೃತ್ಯುವಿನ ಭಯ ಪರೀಕ್ಷಿತನಿಗೆ ಗೊತ್ತಾಗಿದೆ, 7 ದಿನದಲ್ಲಿ ಸಾವು ಬರ್ತದೆ. ಯಾರೋ ಹೇಳ್ತಾ ಇದ್ರು, ಬಹಳ ಕಷ್ಟ ಅಲ್ವಾ, 7 ದಿನದಲ್ಲಿ ಸಾವು ಬರ್ತದೆ ಅಂತ ಗೊತ್ತಾಗಿ ಪರೀಕ್ಷಿತನಿಗೆ ಹೇಗೆ ಅನಿಸಿರಬಹುದು ಅಂತ. ಇನ್ನೊಬ್ರು ಹೇಳಿದ್ರು, ಅವನಿಗೆ 7 ದಿನದಲ್ಲಿ ಬರ್ತದೆ ಅಂತ ಗೊತ್ತಿದೆ, ನಮಗೂ ಅದು ಗೊತ್ತಿಲ್ವಲ್ಲ ಅಂತ. ಮೃತ್ಯು ಯಾವ ಸಂದರ್ಭದಲ್ಲಿಯೂ ಬರಬಹುದು, ಅದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೇವಾ ಅನ್ನೋದು ಪ್ರಶ್ನೆ. ಪರೀಕ್ಷಿತನಿಗೆ ಗೊತ್ತಿತ್ತು 7 ದಿನದಲ್ಲಿ ತನಗೆ ಬರ್ತಾ ಇದೆ ಅಂತ. ತನ್ನ ಪುತ್ರನಾದ ಜನಮೇಜಯನಿಗೆ ರಾಜ್ಯಭಾರವನ್ನು ವಹಿಸಿದ, ಸೀದಾ ಗಂಗಾ ನದಿ ತೀರಕ್ಕೆ ಹೋದ, ದರ್ಭೆಯನ್ನು ಹಾಸಿಕೊಂಡ, ಉತ್ತರಾಭಿಮುಖವಾಗಿ ಕುಳಿತುಕೊಂಡ, ಅಲ್ಲಿಯೇ ಸುಮ್ಮನೆ ಪ್ರಾಯೋಪವೇಶವನ್ನು ಮಾಡಲಿಕ್ಕೆ ಆರಂಭ ಮಾಡಿದ. ಅನ್ನ ನೀರುಗಳನ್ನು ಬಿಟ್ಟು ಆ ಶರೀರ ತನ್ನಿಂದ ತಾನಿಗೆ ಸತ್ತು ಹೋಗಬೇಕದು, ಬಿಟ್ಟು ಹೋಗ್ಬೇಕು ಶರೀರವನ್ನು ಅಂತ ಸುಮ್ಮನೆ ಕುಳಿತುಕೊಂಡಿದ್ದಾನೆ. ಸುತ್ತಲೂ ಋಷಿಗಳೆಲ್ಲ ಸೇರಿಕೊಂಡು ಭಗವನ್ನಾಮ ಸಂಕೀರ್ತನ ಮಾಡ್ತಿದ್ದಾರೆ, ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ಹೊತ್ತಿಗೆ ಯಾರೋ ಹೇಳಿದರು, ದಾರಿಯಲ್ಲಿ ಶುಕ ಮಹರ್ಷಿಗಳು ಹೋಗುತ್ತಾ ಇದ್ದಾರೆ ಅಂತ. ಪರೀಕ್ಷಿತನಿಗೆ ಗೊತ್ತಿತ್ತು, ಋಷಿಗಳಿಗೆ ಗೊತ್ತಿತ್ತು ಶುಕರು ಯಾರು ಅಂತ. ಯಂ ಪ್ರವ್ರಜಂತ ಮನುಪೇತ ಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದು ತಂ ಸರ್ವಭೂತ ಮುನೈ ಹೃದಯಂ ಮುನಿಮಾನತೋಸ್ಮಿ. ಸರ್ವಭೂತ ಹೃದಯಂ ಮುನಿ. ಶುಕಮಹರ್ಷಿಗಳು ವ್ಯಾಸರ ಪುತ್ರರು, ಹುಟ್ಟುವಾಗಲೇ ಮಹಾಜ್ಞಾನಿಗಳು, ವ್ಯಾಸರಿಂದ ಸಕಲ ಶಾಸ್ತ್ರಗಳನ್ನು ತಿಳಿದವರು, ಅವಧೂತರು. ಅವಧೂತ ಅಂದರೆ ಯಾರು? ಯಾರಿಗೆ ದೇಹದ ಮೇಲೆ ಪ್ರಜ್ಞೆಯೇ ಇಲ್ವೋ, ಆ ಆನಂದ ಬ್ರಹ್ಮದಲ್ಲಿ ಒಂದಾಗಿ ಬಿಟ್ಟಿದ್ದಾರೋ ಆ ಸ್ಥಿತಿಗೆ ಅವಧೂತ ಸ್ಥಿತಿ ಅಂತ ಹೇಳ್ತಾರೆ. ನಾವು ಅವಧೂತ ಸ್ಥಿತಿ ಅಂದರೆ ಏನು? ಯಾರು ಏನು ಶಾಸ್ತ್ರಗಳನ್ನೆಲ್ಲ ಬಿಟ್ಟು ಮನಸ್ಸಿಗೆ ಬಂದಂತೆ ಮಾಡ್ತಾರೋ ಅವರು ಅವಧೂತರು ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗಲ್ಲ. ಅವಧೂತರಂದ್ರೆ ಯಾರು? ಆ ಜೀವಬ್ರಹ್ಮ ಐಕ್ಯ, ಆ ಅನುಸಂಧಾನದಲ್ಲಿ ಜೀವಭಾವವೇ ಬಿಟ್ಟು ಹೋಗಿ ಸದಾ ಬ್ರಹ್ಮಭಾವದಲ್ಲಿಯೇ ಇದ್ದಾಗ, ಆ ವಿಶೇಷವಾದಂತಹ ಆನಂದ ಬ್ರಹ್ಮಾನಂದದಲ್ಲಿಯೇ ರತರಾದಾಗ ದೇಹಾದಿಗಳಲ್ಲಿ ಪ್ರಜ್ಞೆ ಇರಲ್ಲ, ದೇಶಕಾಲದ ಪ್ರಜ್ಞೆ ಇರಲ್ಲ. ಆ ಸ್ಥಿತಿಯಲ್ಲೇ ಅವರು ನಡೆದಾಡ್ತಾರೆ, ಓಡಾಡ್ತಾರೆ. ಬಾಲವತು ಪಿಶಾಚವತು ಈ ರೀತಿಯಾಗಿರತಕ್ಕಂತಹ ಒಂದು ಅವಸ್ಥೆಗೆ ಅವಧೂತ ಅವಸ್ಥೆ ಅಂತ ಹೇಳ್ತಾರೆ. ಆ ಅವಧೂತನು ಜ್ಞಾನಿಯಾಗಿರ್ತಾನೆ. ಆದ್ದರಿಂದ ಅವಧೂತರೆಲ್ಲರೂ ಜ್ಞಾನಿಗಳೇ. ಜ್ಞಾನಿಗಳೆಲ್ಲರೂ ಅವಧೂತ ಸ್ಥಿತಿಗೆ ಹೋಗಿರಬೇಕಾಗಿರಲ್ಲ, ಆದರೆ ಅವಧೂತನಾದವನು ಜ್ಞಾನಿ ಇರಲಿಕ್ಕೇ ಬೇಕಾಗ್ತದೆ. ಅದನ್ನು ಯಾರೋ ಅವಧೂತರು ಬಂದಿದ್ದಾರೆ ಅಂದರೆ ಜೀವಬ್ರಹ್ಮೈಕ್ಯ ಜ್ಞಾನವಾಗಿದೆಯೋ ಅವನ ಅವಧೂತ. ಅದು ಬಿಟ್ಟು ಬೇರೆ ಯಾವ ಚರ್ಯೆಯೂ ಕೂಡ ಅವಧೂತನದಲ್ಲ. ಶುಕಮಹರ್ಷಿಗಳು ಅವಧೂತರು. ಯಾಕಂದರೆ ಆ ಜೀವಬ್ರಹ್ಮೈಕ್ಯ ಜ್ಞಾನ ಅವರಿಗೆ ಉಂಟಾಗಿ ಬಿಟ್ಟಿತ್ತು. ಅನುಪೇತ ಕೃತ್ಯಂ, ಉಪನಯನ ಮಾಡೋದಕ್ಕಿಂತ ಮುಂಚೆಲೇ ಜ್ಞಾನವಾಗಿಬಿಟ್ಟಿತ್ತು ಅವರಿಗೆ. ಜನ್ಮಜಾತ ಜ್ಞಾನಿ. ಆದರೂ ಕೂಡ ಶಾಸ್ತ್ರವಿಧಿಯಂತೆ ಅವರಿಗೆಲ್ಲ ಉಪದೇಶವನ್ನು ವ್ಯಾಸರು ಕೊಟ್ಟರು. ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಅವರು ಹೊರಟೇ ಬಿಟ್ರಂತೆ. ಜ್ಞಾನಿಗಳಾದ ಶುಕಮಹರ್ಷಿಗಳ ಅಪ್ಪನನ್ನು ಬಿಟ್ಟು ಹೊರಟೇ ಬಿಟ್ರಂತೆ ಕಾಡಿಗೆ. ಆಗ ವ್ಯಾಸರಿಗೆ ಇನ್ನೂ ಸ್ವಲ್ಪ ಮೋಹದ ಎಳೆ ಇತ್ತಂತೆ. ಮಗು 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 ಅಂತ ಕರೆದುಕೊಂಡು ಹೋದ್ರಂತೆ ಶುಕರ ಹಿಂದೆ. ಶುಕರ ಹಿಂದೆ ವ್ಯಾಸರು ಹೋಗುವಾಗ ಅದೊಂದು ಕಥೆ ಹೇಳ್ತಾರೆ. ಅಲ್ಲೊಂದು ಕೊಳದಲ್ಲಿ ಹೆಣ್ಣು ಮಕ್ಕಳೆಲ್ಲ ಸ್ನಾನ ಮಾಡ್ತಿದ್ರಂತೆ, ನಗ್ನರಾಗಿ ಸ್ನಾನ ಮಾಡ್ತಿದ್ರಂತೆ. ಶುಕರು ಹೋದಾಗ ಅವರು ತಲೆ ಕೆಡಿಸ್ಕೊಳ್ಳೇ ಇಲ್ಲ, ಸ್ನಾನ ಮಾಡ್ತಾ ಇದ್ರಂತೆ. ವ್ಯಾಸರು ಬಂದ ತಕ್ಷಣ ಮೇಲೆ ಬಟ್ಟೆ ಹಾಕ್ಕೊಂಡ್ರಂತೆ. ವ್ಯಾಸರಿಗೆ ಸಂದೇಹ, ನಾನು ಜ್ಞಾನಿ ಅಪ್ಪ, ವೃದ್ಧ, ಇವನು ಹುಡುಗ, ಇವನು ಸ್ನಾನ ಇದ್ದಾಗ ನೀವು ಸ್ನಾನ ಮಾಡಿ ಬಟ್ಟೆ ಹಾಕ್ಕೊಳ್ಳಿಲ್ಲ, ನಾನು ಬಂದಾಗ ಯಾಕೆ ಹಾಕ್ಕೊಂಡ್ರಿ? ಆವಾಗ ಹೇಳಿದ್ರಂತೆ ಅವರೆಲ್ಲ, ಅವನಿಗೆ ನಾನೊಂದು ಶರೀರ ಅಂತಲೇ ಗೊತ್ತಿಲ್ಲ, ನಿಮಗೆ ವೃದ್ಧಾಪ್ಯದ ಒಂದು
ಪ್ರಜ್ಞೆಯಾದರೂ ಇದೆಯಲ್ಲ, ಅವನಿಗೆ ಅದೂ ಇಲ್ಲ. ಅವನು ಈ ಮರಗಳು ಪಶು ಪಕ್ಷಿಗಳಿಗೆ ವ್ಯತ್ಯಾಸವೇ ಇಲ್ಲ, ನಾವ್ಯಾಕೆ ಬಟ್ಟೆ ಹಾಕ್ಕೊಳ್ಬೇಕು ಅಂದ್ರಂತ. ಮಗ 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 ಅಂತ ಹೋದರೆ ಶುಕ್ರ ಎಲ್ಲಿ ಉತ್ತರ ಕೊಟ್ಟರು? ತರವೋಭಿನೇದುಹು, ಆ ವೃಕ್ಷಗಳೆಲ್ಲ ಉತ್ತರ ಕೊಟ್ಟ ಅಂತೆ. ಅವನು ಎಲ್ಲ ಜೀವರಾಶಿಗಳಲ್ಲಿ ಒಂದಾಗಿ ಬಿಟ್ಟಿದ್ದಾನೆ. ಓ ಓ ಅಂತ ಉತ್ತರ ಕೊಟ್ಟಿದ್ಯಾವುದೋ ಮರಗಳು, ಲತೆಗಳು, ಸುತ್ತಲಿರತಕ್ಕಂತಹ ಪಂಚಭೂತಗಳು ಉತ್ತರ ಕೊಟ್ಟುವಂತೆ. ಯಾಕಂದರೆ ಸರ್ವಭೂತ ಹೃದಯಂ, ಸಕಲ ಜೀವರಾಶಿಗಳಲ್ಲಿ ಒಂದಾಗಿ ಬಿಟ್ಟಿದ್ದಾನೆ ಅವನು. ಇದು ಜ್ಞಾನಿಯ ಇನ್ನೊಂದು ಲಕ್ಷಣ, ಸರ್ವಾತ್ಮ ಭಾವ ಅಂತ ಹೇಳ್ತಾರೆ. ಸಕಲ ಜೀವರಾಶಿಗಳಲ್ಲಿ ತಾನು ಎನ್ನತಕ್ಕಂಥ ಭಾವ ಯಾವನಿಗೆ ಬಂದಿರ್ತದೋ ಅವನೇ ಜ್ಞಾನಿ, ಸರ್ವಾತ್ಮ ಭಾವ. ಶುಕ ಮಹರ್ಷಿಗಳಿಗೆ ಸರ್ವಾತ್ಮ ಭಾವ ಬಂದಿತ್ತು. ಅಂತಹ ಪರಮಹಂಸ ಪರಿವ್ರಾಜಕರಾದಂತಹ ಶುಕ ಮಹರ್ಷಿಗಳು ಬಂದಿದ್ದಾರೆ ಅಂತ ಗೊತ್ತಾದ ತಕ್ಷಣ ಪರೀಕ್ಷಿತ ತಾನಾಗಿ ಎದ್ದು ಹೋಗಿ ಅವರನ್ನು ಕರೆದು ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಸುಖಾಸೀನರಾಗುವಂತೆ ಮಾಡಿ ಅವರ ಪಾದಕ್ಕೆ ನಮಸ್ಕರಿಸಿ ಕೇಳ್ತಾನೆ. ಎಂಥ ಪ್ರಶ್ನೆ ಕೇಳ್ತಾನೆ ಅಂದರೆ, ಮರಣಾಸನ್ನನಾದಂತಹ ವ್ಯಕ್ತಿ ಸಾವು ಇನ್ನೇನು ಸಮೀಪಿಸಿತು ಎನ್ನುವಂತಹ ಸಂದರ್ಭದಲ್ಲಿ ಅವನು ಏನು ಮಾಡಬೇಕು, ಸಾವಿಗೆ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಳಬೇಕು, ಅದು ಕ್ರಮವೇನೋ, ಅದು ರೀತಿಯೇನೋ ದಯವಿಟ್ಟು ತಿಳಿಸಿಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ಕೇಳಿಕೊಳ್ತಾನೆ. ಆಗ ಶುಕ್ರ ಹೇಳ್ತಾರೆ, ಸಾವಿಗೆ ಸನ್ನದ್ಧನಾದ ವ್ಯಕ್ತಿ ಮಾಡಬೇಕಾದ್ದು ಒಂದೇ ಕೆಲಸ ಏನು? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅಂತ ಚೆಕ್ ಮಾಡಬೇಕು, ಲ್ಯಾಂಡಿನ ವಿಲ್ಲೆಲ್ಲ ಬರೀಬೇಕು, ಅದೆಲ್ಲ ಹೇಳಲೇ ಇಲ್ಲ ಅವರು. ಮರಣಾಸನ್ನನಾದ ವ್ಯಕ್ತಿ ಮಾಡಬೇಕಾದ ಒಂದೇ ಕೆಲಸ ಭಗವಂತನ ನಾಮಸ್ಮರಣೆ, ಭಗವಂತನ ಚರಿತ್ರೆಯನ್ನು ಕೇಳಬೇಕು, ಭಗವಂತನ ಲೀಲೆಯನ್ನು ಕೇಳಬೇಕು, ಭಗವಂತನಲ್ಲಿಯೇ ಮನಸ್ಸಿಡಬೇಕು, ಮನಸ್ಸಿಟ್ಟು ಸಾಯಬೇಕು. ಅಂತೆಯಾ ಮತಿ ಸಾ ಗತಿ, ಕೊನೆಯ ಕಾಲದಲ್ಲಿ ಯಾವ ಮತಿ ಇರ್ತದೋ ಅದೇ ಗತಿ ಪ್ರಾಪ್ತಿಯಾಗ್ತದೆ ಅಂತ ಶಾಸ್ತ್ರಗಳು ಹೇಳಿರೋದ್ರಿಂದ ಭಗವಂತನನ್ನು ಶಾಸ್ತ್ರಗಳಲ್ಲಿ ಹೇಗೆ ವರ್ಣಿಸಿದೆಯೋ ಆ ರೂಪವಾಗಿ ಚಿಂತನೆಯನ್ನು ಮಾಡ್ತಾ ಮಾಡ್ತಾ ದೇಹವನ್ನು ಬಿಡಬೇಕು. ಅದಕ್ಕೆ ಭಗವಂತನ ಚಿಂತನೆ ಮಾಡಬೇಕು ಎಂಬುದಾಗಿ ಶುಕ್ರ ಹೇಳಿದರು. ಭಗವಂತನ ಚಿಂತನೆಯನ್ನು ಮಾಡಬೇಕು ಅಂದ ತಕ್ಷಣ ಅದು ಜಪವಾದೀತು, ನಾಮ ಸಂಕೀರ್ತನೆ ಆದೀತು, ಪಾರಾಯಣವಾದೀತು, ಕಥಾಶ್ರವಣವಾದೀತು, ಯಾವ ರೂಪದಲ್ಲಿ ಆದರೂ ಆದೀತು. ಈಗ ನಾವು ಒಂದು ನಾಮ ಸಂಕೀರ್ತನೆ ರೂಪದ ಭಗವತ್ ಸ್ಮರಣೆಯನ್ನು ಕೇಳಿ ಕಥಾಭಾಗವನ್ನು ಮುಂದುವರಿಸೋಣ. ಒಂದು ನಾಮ ಸಂಕೀರ್ತನೆ ಮಾಡ್ತೀರಾ? ಮರೆಯಬೇಡ ಮನವೇನೇನು. ಆ